ನಾನು ಇವತ್ತು ನಿನ್ನೆ ಬಂದವನಲ್ಲ ಸರ್. ಸುಮಾರು ಫೀಲ್ಡ್ ಹುಡುಕ್ದೆ ಯಾವ್ದು ಫೀಲ್ಡ್ ಮಾಡ್ಬೋದು ಅಂತ. ನಮ್ಮ ಜನ ಈ ಫೀಲ್ಡಲ್ಲಿ ತುಂಬ ಕಡಿಮೆ ಇದ್ದರು. ಅಂದರೆ ನಮ್ಮ ಹಿಂದೂ ನಮ್ಮ ಕನ್ನಡದವರು ಈ ಫೀಲ್ಡಲ್ಲಿ ಫರ್ನಿಚರ್ ಫೀಲ್ಡಲ್ಲಿ ತುಂಬ ಕಡಿಮೆ ಇದ್ದರು. ಅವತ್ತು ನಾನು ಸೆಲೆಕ್ಟ್ ಮಾಡಿದೆ, ಇಲ್ಲ ಈ ಫೀಲ್ಡಲ್ಲಿ ನಾನು ಬೆಳಿಬೇಕು ಅಂತ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ. ಪ್ರಾಬ್ಲಮ್ ಕೊಟ್ಟರು ಸ್ವಲ್ಪ ಜನ, ಏನಕ್ಕೋ ಗೊತ್ತಿಲ್ಲ, ನಾನು ಅದೆಲ್ಲ ಹೇಳ್ಬಾರ್ದು. ಬಟ್ ತುಂಬ ಪ್ರಾಬ್ಲಮ್ಗಳು ಅನುಭವಿಸಿ ನಾನು ಇಲ್ಲಿವರೆಗೂ ಬಂದಿದ್ದು. ಬಟ್ ಒಂದು ಹೇಳ್ತೀನಿ ಸರ್, ನಾನು ಸ್ಟಾರ್ಟಿಂಗಲ್ಲಿ ಒಂದು ನಿಜ ಹೇಳ್ತಾ ಇದ್ದೀನಿ, ಒಂದೇ ಒಂದು ಕಾರ್ಪೆಂಟ್ರ್ ಸರ್, ಒಂದು ಪಾಲಿಶ್ ಹುಡುಗನು. ಅಂದರೆ ಚಿಕ್ಕ ಜಾಗ, ಅದ್ರ ಆಚೆ ಪಾಲಿಶ್ ಮಾಡೋದು ಬಿಸಿಲಲ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಫರ್ನಿಚರ್ ಇನ್ಫಾರ್ಮೇಷನ್ ಜೊತೆ. ಇವತ್ತಿನ ವಿಡಿಯೋ ಇದೆಯಲ್ಲ, ಇದು ಸ್ವಲ್ಪ ಯುನೀಕ್ ಅಂತ ಹೇಳ್ಬೋದು. ಯಾಕಂದರೆ 15 ವರ್ಷದ ಹಿಂದೆ ಒಬ್ಬ ಹಿಂದೂ ಯುವಕ ಈ ಫರ್ನಿಚರ್ ಫೀಲ್ಡಿಗೆ ನಾನು ಧುಮುಕಬೇಕು ಅಂತ ಅವರು ಯೋಚನೆ ಮಾಡಿದ್ರು. ಬಟ್ ಆ ಕಾಲದಲ್ಲಿ ನಮ್ಮ ಕನ್ನಡಿಗರು ಹಿಂದೂಗಳು ತುಂಬ ಕಮ್ಮಿ ಈ ಫೀಲ್ಡಲ್ಲಿ, ಓಕೆನಾ. ಸೊ ಆ ಯುವಕ ಇವತ್ತು ಒಂದು ದೊಡ್ಡದಾದಂಥ ಒಂದು ಸಂಸ್ಥೆನೇ ಕಟ್ಟಿದ್ದಾರೆ. ಒಂದಲ್ಲ 5 ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿರುವಂಥದ್ದು ಅಶ್ವಥ್ ನಾರಾಯಣ್ ಸರ್ ಬಗ್ಗೆ. ಮುಂಚೆನೂ ಕೂಡ ಇವ್ರ ಜೊತೆ ಮಾಡಿದ್ದೀನಿ. ಆ್ಯಪಲ್ವುಡ್ ಫರ್ನಿಚರ್, ಗ್ರೀನ್ವುಡ್ ಫರ್ನಿಚರ್, ಫರ್ನಿಚರ್ ಸ್ಟುಡಿಯೋ ಮುಂತಾದಂತಹ ಅನೇಕ ಬ್ರಾಂಚ್ಗಳನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಬ್ರ್ಯಾಂಡನ್ನು ಬಿಲ್ಟ್ ಮಾಡಿಬಿಟ್ಟಿದ್ದಾರೆ. ಬನ್ನಿ ಸರ್ ಜೊತೆ ಮಾತಾಡೋಣ. ಒಂದು ಇನ್ಸ್ಪಿರೇಷನ್ ಸರ್ ನಮಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದೆ ಸರ್. ನಿಮ್ಮ ಬಗ್ಗೆ ಮುಂಚೆನೂ ನಾನು ಮಾತಾಡಿದ್ದೀನಿ, ಕೇಳಿದ್ದೀನಿ. ಬಟ್ ಒಬ್ಬರು ಹಿಂದೂ ಆಗಿ ಈ ಸೋರ್ಸಸ್ ಎಲ್ಲ ರಿಸೋರ್ಸಸ್ ಇಲ್ಲದೇನೆ ನೀವು ಈ ಫರ್ನಿಚರ್ ಫೀಲ್ಡ್ಗೆ ಹೇಗೆ ಬಂದ್ರಿ? ಭಯ ಆಗಲಿಲ್ವ ನಿಮಗೆ? ಇಲ್ಲ ಸರ್, ಭಯ ಅಂತಲ್ಲ ಸರ್. ನಾನು ಹೇಳ್ತೀನಿ ನೋಡಿ, ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ನಾನು ಚಿಕ್ಕ ಹುಡುಗನಾಗಿಂದ ನನಗೆ ಆಸೆ ಬಿಸ್ನೆಸ್ ಮಾಡಬೇಕು ಅಂತ. ನಾನು ಇವತ್ತು ನಿನ್ನೆ ಬಂದವನಲ್ಲ ಸರ್. ಸುಮಾರು ಫೀಲ್ಡ್ ಹುಡುಕ್ದೆ ಯಾವ್ದು ಫೀಲ್ಡ್ ಮಾಡ್ಬೋದು ಅಂತ. ನಮ್ಮ ಜನ ಈ ಫೀಲ್ಡಲ್ಲಿ ತುಂಬ ಕಡಿಮೆ ಇದ್ದರು. ಅಂದರೆ ನಮ್ಮ ಹಿಂದೂ ನಮ್ಮ ಕನ್ನಡದವರು ಈ ಫೀಲ್ಡಲ್ಲಿ ಫರ್ನಿಚರ್ ಫೀಲ್ಡಲ್ಲಿ ತುಂಬ ಕಡಿಮೆ ಇದ್ದರು. ಅವತ್ತು ನಾನು ಸೆಲೆಕ್ಟ್ ಮಾಡಿದೆ, ಇಲ್ಲ ಈ ಫೀಲ್ಡಲ್ಲಿ ನಾನು ಬೆಳಿಬೇಕು ಅಂತ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ. ಪ್ರಾಬ್ಲಮ್ ಕೊಟ್ಟರು ಸ್ವಲ್ಪ ಜನ, ಏನಕ್ಕೋ ಗೊತ್ತಿಲ್ಲ, ನಾನು ಅದೆಲ್ಲ ಹೇಳ್ಬಾರ್ದು. ಬಟ್ ತುಂಬ ಪ್ರಾಬ್ಲಮ್ಗಳು ಅನುಭವಿಸಿ ನಾನು ಇಲ್ಲಿವರೆಗೂ ಬಂದಿದ್ದು. ಬಟ್ ಒಂದು ಹೇಳ್ತೀನಿ ಸರ್, ನಾನು ಸ್ಟಾರ್ಟಿಂಗಲ್ಲಿ ಒಂದು ನಿಜ ಹೇಳ್ತಾ ಇದ್ದೀನಿ, ಒಂದೇ ಒಂದು ಕಾರ್ಪೆಂಟ್ರ್ ಸರ್, ಒಂದು ಪಾಲಿಶ್ ಹುಡುಗನು. ಅಂದರೆ ಚಿಕ್ಕ ಜಾಗ, ಅದ್ರ ಆಚೆ ಪಾಲಿಶ್ ಮಾಡೋದು ಬಿಸಿಲಲ್ಲಿ. ಎಲ್ಲಿ ಅದು? ಯಾವ ಮಾಡಿ? ಇಲ್ಲ, ನಮ್ಮ ಕಲ್ಕೆರೆ ಸ್ಟಾರ್ಟ್ ಮಾಡಿದ್ದು 18 ವರ್ಷ ಹಿಂದೆ. 16 ವರ್ಷ ಆಯಿತು, 16+ ಆಗಿದೆ. ಅವತ್ತು ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ಸು. ಇವತ್ತು ನನ್ನ ಹತ್ರ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದು 5 ಅಂಗಡಿಗಳು ಮಾಡ್ಕೊಂಡಿದ್ದೀನಿ, ಒಂದು 3-4 ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀನಿ, ಒಂದು 2 ವೇರ್ ಹೌಸ್ ಇದೆ. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತೇಳಿದರೆ ಮೇಯ್ನ್ ರೀಸನ್ ಸರ್, ನಾನು ಯಾವ ಥರ ಕ್ವಾಲಿಟಿ ಮಾಡಿದ್ದೀನಿ ಅನ್ನೋದೇ ಮೇಯ್ನು. ಯಾವ ಥರ ಅಂದರೆ ಸರ್, ಎಕ್ಸಾಂಪಲ್ ಯಾವುದೋ ಒಂದು ಸೋಫಾ ಮಾಡಿದ್ದೀನಿ, ಏನೋ ಒಂದು ಐಟಮ್ ಮಾಡಿದ್ದೀನಿ ಅಂದರೆ ನೀವು ಇನ್ನೊಬ್ರು ತಗೊಂಡು ಹೋಗ್ತಿರಲ್ವಾ, ಅವ್ರ ಕಸ್ಟಮರ್ ಇನ್ನೊಬ್ರಿಗೆ ಹೇಳ್ತಾರೆ, ಇಲ್ಲ ಐಟಮ್ ಚೆನ್ನಾಗಿದೆ, ಅವ್ರ ಹತ್ರ ತಗೊಬೋದು ಅಂತ. ಇವತ್ತಾದರೂ ನನ್ನ ಅಂಗಡಿಗಳಿದ್ದಾವೆ. ಸ್ಟಾರ್ಟಿಂಗಲ್ಲಿ ನನ್ನ ಅಂಗಡಿಗಳಿರಲಿ, ನಾನು ಅಂಗಡಿಗೆ ಸಪ್ಲೈ ಕೊಡ್ತಾ ಇದ್ದೆ. ಓಕೆ, ನಾನು ಸುಮಾರು ಹೇಳ್ತೀನಿ. ಒಂದು ಎಕ್ಸಾಂಪಲ್, ಒಂದು ಮಲ್ಲೇಶ್ವರಮಲ್ಲಿ ಐರಿಚ್ ಫರ್ನಿಚರ್ ಅಂತ ಒಂದಿತ್ತು, ವಿಜಯನಗರದಲ್ಲಿ ಶ್ರೀರಾಮ್ ಫರ್ನಿಚರ್ ಅಂತ ಒಂದಿತ್ತು. ಇವಕ್ಕೆಲ್ಲ ನಾನು ಸಪ್ಲೈ ಕೊಡಬೇಕಾದ್ರೆ ಅವ್ರೇನು ಮಾಡಿದ್ರು, ಅವ್ರವ್ರದ್ದೇ ರಿಲೇಷನ್ಗೆ ತುಂಬ ಅಂಗಡಿ ಇದ್ವು. ನಾನು ಐಟಮ್ ಹಾಕಿದ ತಕ್ಷಣವೇ ಅವ್ರು ಇದು ಮಾಡ್ಬಿಟ್ರು, ಇಲ್ಲ ಅವ್ರದ್ದು ಐಟಮ್ ಚೆನ್ನಾಗಿದೆ ತಗೊಬೋದು ಅಂತ. ಒಬ್ಬರೊಬ್ಬರು ಅವ್ರವ್ರಿಗೆ ಹೇಳ್ಕೊಂಡು ನಾನು ಬಿಸ್ನೆಸ್ ಆ ಥರ ಬೆಳ್ಕೊಂಬಂದಿದ್ದು. ಅಂದರೆ ನಾನು ಬಿಸ್ನೆಸ್ನ ಇದು ಮಾಡ್ದವನಲ್ಲ, ಅಂದರೆ ನಾನು ಮಾರ್ಕೆಟಿಂಗ್ ಮಾಡೋಕ್ಕೆ ಹೋದವನಲ್ಲ. ಬಟ್ ಬಿಸ್ನೆಸ್ ಒಬ್ಬರಿಂದ ಒಬ್ರಿಗೇನೋ ಮೌತ್ ಅಡ್ವರ್ಟೈಸ್ಮೆಂಟ್, ಮೌತ್ ಟು ಮೌತ್ ಅಂತಾರಲ್ಲ, ಆ ಥರ ಬೆಳೆದಿದ್ದು ಬಿಸ್ನೆಸ್. ಅಂದರೆ ಐಟಮ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಅದಕ್ಕಾಗಿ ಅವರು ಇನ್ನೊಬ್ರು ಆ ಥರ ಹೇಳ್ಕೊಂಡು ನಾನು ಬಿಸ್ನೆಸ್ ಬೆಳೆದಿರೋದು. ಇವತ್ತು ದೇವರ ಆಶೀರ್ವಾದ, ದೇವರನ್ನೇ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಮಡಗಿದಾನೆ ದೇವರು. ಬಟ್ ಇವತ್ತು ಸರ್, ಹಿಂದೂ ಆಗಿ ನಾನು ನಿಜ ಒಂದು ಮಾತು ಹೇಳ್ತೀನಿ, ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ, ನಿಜ ಹೇಳಿದ್ರೆ ನನಗೆ ಕಸ್ಟಮರ್ಗೆ ಏನು ಹೇಳ್ತೀನೋ ಅದನ್ನೇ ಮಾಡ್ತೀನಿ ಸರ್. ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಸೋಫಾ ಅಂತ ಇಟ್ಕೊಂಡ್ರೆ, ಇದರಲ್ಲಿ ನಾನು
ಕಂಪ್ನಿ ಯಾವ ಕಂಪ್ನಿ ಕುಷನ್ ಆಗಬೇಕು, ಪೆಪ್ಸ್ ಕಂಪ್ನಿ ಹಾಕ್ಬೇಕಾ, ಡ್ಯೂರೋಪ್ಲೆಕ್ಸ್ ಹಾಕ್ಬೇಕಾ, ಕರ್ಲಾನ್ ಹಾಕ್ಬೇಕಾ, ಸ್ಲೀಪೆಲ್ ಹಾಕ್ಬೇಕಾ, ಯಾವ ವುಡ್ ಹಾಕಬೇಕು, ನಾನು ಜಂಗಲ್ ವುಡ್ಡು, ಸಿಲ್ವರ್ ವುಡ್ಡು ಅದೆಲ್ಲ ನಾನು ಯೂಸ್ ಮಾಡೋದೇ ಇಲ್ಲ ಸರ್. ನೀಮ್ ವುಡ್ ಬೇಕಾ, ನೀಮ್ ವುಡ್ ಹಾಕ್ಕೊಡ್ತೀನಿ. ಪೈನ್ ವುಡ್ ಬೇಕಾ, ಪೈನ್ ವುಡ್ ಹಾಕ್ಕೊಡ್ತೀನಿ. ಕಸ್ಟಮರ್ ಯಾವ ಥರ ಕೇಳ್ತಾರೆ ಆಪ್ಷನ್, ಅವ್ರು ಯಾವ ಕುಷನ್ ಕೇಳ್ತಾರೆ, 40 ಕೇಳ್ತಾರೆ, 32 ಕೇಳ್ತಾರೆ, 50 ಕೇಳ್ತಾರೆ, ಹಾರ್ಡ್ ಕೇಳ್ತಾರೆ, ಸಾಫ್ಟ್ ಕೇಳ್ತಾರೆ, ಮೀಡಿಯಮ್ ಕೇಳ್ತಾರೆ, ಅವರು ಯಾವುದಾದ್ರೂ ಕೇಳಿ ಸರ್ ನಾನು ಮಾಡ್ಕೊಡ್ತೀನಿ. ಅವ್ರಿಗೆ ಏನೋ ಒಂದು ಹೇಳ್ಬಿಡೋದು, ಏನೋ ಒಂದು ಮಾಡ್ಬಿಡೋದು, ನಾನು ಅದರಲ್ಲಿ ದುಡ್ಡು ಮಾಡಬೇಕು ಅಂತ ಒಂದು ದಿವಸ ದುಡ್ಡು ಆಸೆ ಪಟ್ಟವನಲ್ಲ ನಾನು. ಫ್ಯೂಚರ್ ಬಿಸ್ನೆಸ್ ಬೆಳೆಸಬೇಕು, ಅದರಿಂದ ಸರ್ ಒಂದು ಹೆಸರು ಮಾಡಿಬಿಟ್ರೆ ದುಡ್ಡು ಮಾಡೋದು ತುಂಬ ಈಸಿ ಇದೆ ಸರ್, ಅರ್ಥ ಮಾಡ್ಕೊಂಡ್ರೆ. ಯಾಕಂದರೆ ಬಿಸ್ನೆಸ್ಸು ಜಾಸ್ತಿ ಆಗ್ತಾ ಇರ್ತದೆ, ಹೌದಾ ಇಲ್ವಾ? ಯಾರೋ ಒಬ್ಬರು ತಗೊಂಡೋದ್ರೆ ಅದರಿಂದ ಒಂದು ಸೋಫಾ ಮಾರಿದ್ರಲ್ಲಿ 10,000 ಸಂಪಾದನೆ ಮಾಡಬೇಕಂತ ಆಸೆ ಪಡೋನಲ್ಲ ನಾನು. ಅದೇ 10 ಸೋಫಾ ಸಂಪಾದನೆ ಮಾಡಿ ಒಂದೊಂದು ಸೋಫಾ ಮೇಲೆ ಅಂದರೆ 10,000 ಆಟೋಮೆಟಿಕ್ಕಾಗಿ ಬಂದುಬಿಡ್ತದೆ ಅಲ್ವಾ? ಈ ಥರ ಆಸೆ ಪಟ್ಟವನು ಇದೇ ಥರ ಬಿಸ್ನೆಸ್ ಮಾಡ್ತಾರೋನು. ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತೀನಿ, ಏನು ಮಾಡ್ತೀನೋ ಅದನ್ನೇ ಹೇಳ್ತೀನಿ ಸರ್. ಸರ್ ಒಳ್ಳೆ ಮಾತನ್ನು ಹೇಳಿದ್ರೆ. ಆಮೇಲೆ ಇನ್ನೊಂದು, ನಾನು ತುಂಬ ಸಲ ಬಂದಿದ್ದೀನಿ ಆ್ಯಂಡ್ ತುಂಬ ಜನ ಯೂಟ್ಯೂಬರ್ಗಳು ಕೂಡ ನಿಮ್ಮ ಹತ್ರ ಬಂದಾಗ ಯಾರಿಗೂ ನೀವು ಒಂದು ಆಫರ್ ಕೊಟ್ಟಿಲ್ಲ, ಇನ್ನೂವರೆಗೆ ಒಂದು ಆಫರ್ ಕೊಟ್ಟಿಲ್ಲ ನೀವು. ಇಲ್ಲ ಸರ್, ನಮ್ಮ ಅಂಗಡಿಗಳಲ್ಲಿ ಆಫರ್ ಅನ್ನೋ ಮಾತೇ ಇಲ್ಲ ಸರ್. ಇಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಆಫರ್ ಅಂದರೆ ಸುಮ್ಮನೆ ಆಸೆ ತೋರಿಸಲ್ಲ ಜನಕ್ಕೆ. ಕಸ್ಟಮರ್ಗೆ ಆಸೆ ತೋರಿಸ್ಬಿಡೋದು, ಈ ಸೋಫಾ ತಗೊಂಡ್ರೆ ನಾನು ರೆಕ್ಲೈನರ್ ಫ್ರೀ ಕೊಡ್ತೀನಿ, ಡೈನಿಂಗ್ ಟೇಬಲ್ ಫ್ರೀ ಕೊಡ್ತೀನಿ. ಹೌದು ಸರ್, ಎಲ್ಲರಿಗೂ ಹೊಟ್ಟೆ ಇದೆ, ನಿಮಗೂ ಹೊಟ್ಟೆ ಇದೆ, ನನಗೂ ಹೊಟ್ಟೆ ಇದೆ, ಹೌದಾ? ಅರ್ಥ ಮಾಡ್ಕೊಂಡ್ರೆ ನಾನು ಎಕ್ಸಾಂಪಲ್ ಒಂದು 50,000 ಈ ಸೋಫಾನ್ ಮಾರ್ತಾ ಇದ್ದೀನಿ ಅಂದರೆ 80,000 ಸೋಫಾನ್ ಮಾಡ್ಬಿಟ್ಟು ರೆಕ್ಲೈನರ್ ಫ್ರೀ ಕೊಡ್ಬೋದು, ಒಂದು ಡೈನಿಂಗ್ ಟೇಬಲ್ ಫ್ರೀ ಕೊಡ್ಬೋದು. ನನಗೆ ಅದಿಲ್ಲ. ಫ್ಯಾಕ್ಟ್ರಿ ಔಟ್ಲೆಟ್ ಅಂದರೆ ಫ್ಯಾಕ್ಟ್ರಿ ಔಟ್ಲೆಟ್ಟೆ, ಬಟ್ ಕ್ವಾಲಿಟಿ ಐಟಮ್. ನಾನು ಕ್ವಾಲಿಟಿನಲ್ಲಿ ಕಡಿಮೆ ಮಾಡಲ್ಲ, ಯಾವುದೋ ಆಫರ್ಸ್ ನಾನು ಕೊಡಲ್ಲ ಸರ್. ಖಂಡಿತ ಅವತ್ತಿನಿಂದ ಕೊಟ್ಟು ಇಲ್ಲ, ಇವಾಗ ಕೊಡೋದು ಇಲ್ಲ. ಏನಕ್ಕೆ ಅಂದರೆ ಕ್ವಾಲಿಟಿನಲ್ಲಿ ಕಡಿಮೆ ಮಾಡಲ್ಲ ಸರ್. ಕ್ವಾಲಿಟಿನಲ್ಲಿ ಕಡಿಮೆ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಕ್ಕೆ ಮಾತ್ರ ನಾನು ರೆಡಿನೇ ಇಲ್ಲ, ಇದುವರೆಗೂ ಆಗಿಲ್ಲ, ಆಗೋದು ಇಲ್ಲ ಸರ್. ನೀವು ಹೇಳ್ತೀರಾ ಕ್ವಾಲಿಟಿ ಅಂತ. ಹೌದು. ಸೊ ನೀವು 18 ವರ್ಷದಿಂದ ಆಲ್ಮೋಸ್ಟ್ ಈ ಫೀಲ್ಡಲ್ಲಿ ಇದೆ. ಹೌದು ಸರ್. ಸೊ ನಿಮ್ಮ ಹಳೇ ಕಸ್ಟಮರ್ ಯಾರು ಇಷ್ಟು ವರ್ಷದಿಂದ ನಮ್ಮ ಜೊತೆ ಇದ್ದಾರೆ ಅಂದರೆ ತುಂಬ ದಿನದಿಂದ ಇವತ್ತಿಗೂ ಕೂಡ ನಿಮ್ಮ ಜೊತೆ ಇದ್ದವರು ಯಾರು ಹಳೆ ಕಸ್ಟಮರ್? ಹೌದು, ನಾನು ಹೇಳ್ತೀನಿ ಸರ್. ತುಂಬ ಜನ ಇದ್ದಾರೆ ಆ ಥರ, ಒಬ್ರು ಇಬ್ರು ಅಂತ. ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಅಂಗಡಿಗಳವ್ರದ್ದು ಹೇಳ ಇಲ್ಲ ಕಸ್ಟಮರ್ ಮನೆಗೆ ತಗೊಂಡೋಗಿ ನಿಮ್ಮ ಸೋಫಾ ಇನ್ನೂ ಯೂಸ್ ಮಾಡ್ತಾರೆ. ನಾನು ಹೇಳ್ತೀನಿ ನೋಡಿ. ಒಂದು ಕಸ್ಟಮರು ಶ್ರೀನಿವಾಸ್ ಅಂದ್ಬಿಟ್ಟು ಮೈಸೂರು ರೋಡಿಂದ, ಅವಾಗ ನನ್ನ ಫ್ಯಾಕ್ಟ್ರಿ ಇತ್ತು ಕಲ್ಕೆರೆಯಲ್ಲಿ, ನಮ್ಮ ಫ್ಯಾಕ್ಟ್ರಿ ಇತ್ತು. ಅವ್ರ ಫ್ಯಾಕ್ಟ್ರಿನ ಅಂದರೆ ಅವ್ರು ಸುಮಾರು ಏರಿಯಾ ಹುಡುಕ್ಯಂದು ನನ್ನ ಹತ್ರ ಬಂದರು. ಗಂಡ ಹೆಂಡತಿ ಇಬ್ರು ಬಂದ್ಬಿಟ್ಟು ಈ ಥರ ಯಾವುದೋ ಒಂದು ಕಾಟ್ ಬುಕ್ ಮಾಡೋಕ್ಕಾಗಿ, ಸೋಫಾ ಅಲ್ಲ ಕಾಟ್ ಬುಕ್ ಮಾಡಬೇಕು ಅಂತ. ಯಾರು ಕಸ್ಟಮೈಸ್ ಅಂದರೆ ಅವ್ರದ್ದೇ ಆದಂಥ ಫೋಟೋ ಎತ್ಕೊಂಬಂದಿದ್ರು. ಅದು ಯಾರೋ ರೆಡಿ, ಆ ಕಾಟ್ನ ಅವ್ರು ರೆಡಿ ಮಾಡ್ಕೊಡೋಕ್ಕೆ ಯಾರೂ ರೆಡಿ ಇರಲಿಲ್ಲ. ಅವ್ರು ಬಂದುಬಿಟ್ಟು ನನ್ನ ಹತ್ರ ಮಾತಾಡ್ಬಿಟ್ಟು ಫ್ಯಾಕ್ಟ್ರಿಯಲ್ಲೇ 1 ಅವರ್ ಮಾತಾಡ್ಬಿಟ್ಟು ನಾನು ಎಲ್ಲ ಓಕೆ ಮಾಡಿಬಿಟ್ಟು ಮತ್ತೆ ಹೊರಟೋದ್ರು. ಅವರು ಮೈಸೂರು ರೋಡಿಂದ ಬಂದಿದ್ದು, ನಾಯಂಡಹಳ್ಳಿ. ಮತ್ತೆ ನೆಕ್ಸ್ಟ್ ಡೇ ಬಂದರು. ನಾಯಂಡಹಳ್ಳಿ ಅಲ್ಲ, ರಾಜರಾಜೇಶ್ವರಿ ನಗರ, RR ನಗರ ಇದೆಯಲ್ಲ, ಅಲ್ಲಿಂದ ಬಂದಿದ್ದು. ಮತ್ತೆ ನೆಕ್ಸ್ಟ್ ಡೇ ಬಂದರು. ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನೆಕ್ಸ್ಟ್ ಡೇ ಬಂದುಬಿಟ್ಟು ಸುಮಾರು 4 ಅವರ್ ಟೈಮ್ ತಗೊಂಡ್ರು ಸರ್. 4 ಅವರ್ ಟೈಮ್ ತಗೊಂಡು ಅವ್ರು ಹೇಳ್ಬಿಟ್ಟು ಹೋದರು. ಹೇಳ್ಬಿಟ್ಟು ಹೋದ್ಮೇಲೆ ಮಾಡಿದೆ ನನ್ನ ಪ್ರಕಾರ ಒಂದು 10 ಡೇಸ್ ಏನೋ ತಗೊಂಡಿದ್ದೆ, ಅರೌಂಡ್ ಟೈಮು 1 ವಾರ 10 ಡೇಸ್ ಅನ್ಕೊಂತೀನಿ. ಅವ್ರು ಏನು ಹೇಳಿದ್ರು ಆ ಟೈಮ್ಗೆ ನಾನು ರೆಡಿನೂ ಮಾಡಿಕೊಟ್ಟೆ. ಮನೆಗೆ ಹೋದ್ಮೇಲೆ ನಾನು ಹೋಗಿರಲಿಲ್ಲ, ನಮ್ಮ ಡ್ರೈವರ್ ತಗೊಂಡೋಗಿದ್ರು, ಹುಡುಗರು ಡ್ರೈವರು. ಅವ್ರು ಫೋನ್ ಮಾಡಿ ಒಂದು ಮಾತು ಹೇಳಿದ್ರು, ಸರ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನೋ ಖಂಡಿತ ನಾನು ಸುಮಾರು ತಿರುಗಿಸಿದ್ದು, ನಾನು 1.5 ತಿಂಗಳಿಂದ ತಿರುಗಿದ್ದು ಕಾಟ್ ಮಾಡೋಕ್ಕೆ. ಯಾರೋ ಮಾಡಿಕೊಡೋಕ್ಕೆ ರೆಡಿ ಇರಲಿಲ್ಲ, ಕಸ್ಟಮೈಸೇಷನ್ ತುಂಬ ಇತ್ತು. ಬಟ್ ನೀವು ಮಾಡಿಕೊಟ್ರಿ, ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನೋ ಅದಕ್ಕಿಂತ ಒಂದು 5% ಎಕ್ಸ್ಟ್ರಾ ರೀಚ್ ಮಾಡಿದ್ದಾರೆ ಸರ್. ನಾನು ಖಂಡಿತ ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ಆದಷ್ಟು ನಾನು ಕಸ್ಟಮರ್ಸ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ಹೇಳಿದ್ಮೇಲೆ ನನ್ನ ಪ್ರಕಾರ ಒಂದು 15 ವರ್ಷ 16 ವರ್ಷ ಆಯಿತು ಅನಿಸುತ್ತೆ. ಅವತ್ತಿನಿಂದ ಇದುವರೆಗೂ ಇಲ್ಲ ಅಂತ ಹೇಳಿದ್ರೆ 100 ಕಸ್ಟಮರ್ನ ಕಳಿಸಿದ್ರು ಸರ್. 100 ಕಸ್ಟಮರ್ನ ಕಳಿಸಿದ್ದಾರೆ. ಯಾಕೆ ಹೇಳಿ? ಅವ್ರಿಗೆ ಇಷ್ಟ ಆಗಿತ್ತು. ಇವತ್ತು ಟಚ್ ಅಲ್ಲಿ ಇದೆ ನಿಮ್ಮ? ಖಂಡಿತ ಟಚ್ ಅಲ್ಲಿ ಇದ್ದಾರೆ ಸರ್. ಆ ಥರ ಸುಮಾರು ಜನ ಇದ್ದಾರೆ. ಆ ಕಾಟ್ ಇವತ್ತು ಅವ್ರ ಮನೇಲಿ ಇದೆ? ಹೌದು, ಖಂಡಿತ ಇದೆ ಸರ್. ಅದು ಸರ್ ಕಾಟ್ಗಳಂತೂ ನಮಗೆಲ್ಲ ಲೈಫ್ ಟೈಮ್ ವಾರಂಟಿ ಸರ್. ಹೌದು ಸರ್, ಲೈಫ್ ಟೈಮ್ ವಾರಂಟಿ. ವುಡ್ ಐಟಮ್ ಎಲ್ಲ ನಾವು ಆಲ್ಮೋಸ್ಟ್ ಲೈಫ್ ಟೈಮ್ ವಾರಂಟಿ ಜೊತೆನೇ ಮಾಡೋದು. ಆ ಥರ ಐಟಮ್ ಇವಾಗಲೂ ಹಂಗೆ ಮಾಡ್ತಾ ಇದೀವಿ, ಅವತ್ತು ಹಂಗೆ ಮಾಡ್ತಾ ಇದೀವಿ. ಕ್ವಾಲಿಟಿನಲ್ಲಿ ಮಾತ್ರ ನಾವು ಕಿಂಗ್ ಸರ್. ಕ್ವಾಲಿಟಿನಲ್ಲಿ ಮಾತ್ರ ಮಾತಾಡಂಗೆ ಇಲ್ಲ, ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಬರಲ್ಲ ಸರ್. ಯಾರನ್ನ ಒಂದು ಕಸ್ಟಮರ್, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕೇಳಿ ಸರ್. ಒಂದು 50,000ಗೆ ಸೋಫನ್ ಮಾರ್ತಾ ಇದ್ದೀನಿ, ನಂಗೆ 48,000 ಅಸಲಿತ್ತು, ಒಂದು 2,000 ಸುಮ್ಮನೆ ಬಿಡಿಸಿ ಹೇಳ್ತಾ ಇದ್ದೀನಿ. ಒಂದು 2,000 ಲಾಭ ಇತ್ತು ಅಂತ ಇಟ್ಕೊಂಡ್ರೆ ಅವ್ರೇನೋ 49,000 ಕೇಳಿದ್ರೆ ಖಂಡಿತ ಕೊಟ್ಬಿಡ್ತೀನಿ. 1,000 ಲಾಭ ಬರಲಿ ಪರವಾಗಿಲ್ಲ. ಅದೇ 46,000 ಕೊಡಿ ಅಂದರೆ ಖಂಡಿತ ನಾನು ಕೊಡಲ್ಲ. ಬೇರೆ ಅಂಗಡಿಯವ್ರು ಕೊಡ್ಬೋದು. ಏನಕ್ಕೆ ಕೊಡ್ಬೋದು? ಅದರಲ್ಲಿ ಕಡಿಮೆ ಮಾಡಬೇಕು, ಕಾಂಪ್ರಮೈಸ್ ಆಗಿದ್ದಾರೆ. ಕ್ವಾಲಿಟಿನಲ್ಲಿ ಕಡಿಮೆ ಮಾಡೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಸರ್. ಬಟ್ ನಾನು ಕಡಿಮೆ ಮಾಡಲ್ಲ, ನಾನು ಕೊಡಲ್ಲ. ಅವ್ರು ವಾಪಸ್ ಹೋದ್ರೂ ಪರವಾಗಿಲ್ಲ, ನಾನು ಕ್ವಾಲಿಟಿ ಕಡಿಮೆ ಮಾಡಲ್ಲ. ಒಳ್ಳೆ ಮಾತು ಸರ್ ಇದು. ಆ್ಯಕ್ಚುಲಿ ಖಂಡಿತ ಸರ್, ಕ್ವಾಲಿಟಿ ಬೇಕು ಅಂದರೆ ಅದ್ರ ಬೆಲೆ ಕೊಡಲೇಬೇಕು. ಹೌದು ಸರ್, ಕರೆಕ್ಟಾ? ಖಂಡಿತ. ನಾನು ಅದಕ್ಕೆ ಹೇಳೋದು, ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಇಲ್ಲ ಸರ್. ಈ ಆಪಲ್ವುಡ್ ಅನ್ನೋ ಆಪಲ್ವುಡ್ ಫರ್ನಿಚರ್ ಅಂತ ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ. ಕ್ವಾಲಿಟಿ ಅಂದರೆ ಆಪಲ್ವುಡ್ ಸರ್. ರೀಸೆಂಟಾಗಿ ಸುಮ್ಮನೆ ಹೇಳ್ತೀನಿ, ಇಲ್ಲಿ ಮಂಜುನಾಥ್ ಅಂತ ಬಸವೇಶ್ವರ ನಗರ ಅವ್ರದ್ದು ಮನೆ. ನಾನೇ ಮೆಜರ್ಮೆಂಟ್ಗೆ ಹೋಗಿದ್ದೆ. 3 ಸೋಫಾ, ಅವ್ರು ಹೊಸ ಮನೆ ಸಖತ್ತಾಗಿ ಕಟ್ಟಿದ್ರು ಮನೆ. 3 ಸೋಫಾ, 2 ಮಂಚ, 1 ಡೈನಿಂಗ್ ಏನೋ ತಗೊಂಡಿದ್ದು, 2 ರೆಕ್ಲೈನರ್ ಏನೋ ಸಮಥಿಂಗ್ ಏನೋ ತಗೊಂಡ್ರು ಅವರು. ದೊಡ್ಡ ಬಿಲ್ ಆಗಿತ್ತು, ಓಕೆನಾ.
ಬಟ್ ಅವ್ರು ಬಂದಿದ್ದು ನನಗೆ ಅಂದರೆ ನಮ್ಮದು ಸರ್ಜಾಪುರ ರೋಡಲ್ಲಿ ಇದೆಯಲ್ಲ ಬ್ರಾಂಚು, ಅಲ್ಲಿ ಬಂದಿದ್ರು ಅವರು. ಬಂದು ಈ ಥರ ನೋಡ್ತಾ ನಾನು ಅವತ್ತಲ್ಲೇ ಇದ್ದೆ. ನಾನೇ ಹಿಂಗೆ ಕಸ್ಟಮರ್ಗೆ ಮಾತಾಡ್ತಾ ಅವರು ಹೇಳ್ಬಿಟ್ಟು ಹೋದರು, ಸರ್ ನಾನು ಆ್ಯಕ್ಚುಲಿ ಸ್ಟ್ಯಾನ್ಲಿನಲ್ಲಿ ತಗೊಂಬೇಕು ಅಂತ ಬಂದಿದ್ದು, ನಮ್ಮ ಮಿಸ್ಸಸ್ ಏನೋ ನಿಮ್ಮ ವಿಡಿಯೋ ನೋಡಿದ್ರಂತೆ ಕನ್ನಡ ಕುವರದಲ್ಲಿ, ಅದಕ್ಕಾಗಿ ನಿಮ್ಮ ಹತ್ರ ತಗೊಂಬಂತ ಆಸೆ ಪಟ್ಟರು ಅಂತ ಹೇಳ್ಬಿಟ್ಟು ಆಮೇಲೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಸರಿ ಸರ್ ಏನೋ ಧೈರ್ಯ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಮಾಡ್ಬಿಟ್ಟು ಹೋದ್ರು, ಬುಕ್ ಮಾಡ್ಬಿಟ್ಟು ಹೋದರು. ಮತ್ತು ನಾನೇ ಮನೆಗೆ ಹೋಗಿ ಮೆಜರ್ಮೆಂಟ್ ತಗೊಂಡು ಅವ್ರ ಮೆಜರ್ಮೆಂಟ್ ತಕ್ಕ ನಾನು ಮಾಡಿಕೊಟ್ಟೆ. ಅವ್ರ ಮನೆ ತಕ್ಕ ಯಾವ ಥರ ಪೇಂಟ್ ಇದೆ ನಾನೇ ಅಲ್ಲಿ ಬಟ್ಟೆ ತಗೊಂಡೋಗಿ ಅವ್ರು ಸೆಲೆಕ್ಟ್ ಮಾಡಿಸಿ ನಾನೇ ಮಾಡಿಕೊಟ್ಟೆ. ಅವರು ತುಂಬ ಸ್ವಲ್ಪ ಅಂದರೆ ನನ್ನ ಪ್ರಕಾರ ಅವ್ರು ಸ್ವಲ್ಪ ದೊಡ್ಡ ಮನುಷ್ಯರು ಅನಿಸುತ್ತೆ, ದೊಡ್ಡ ಮನುಷ್ಯರೇ ಅವರು, ಓಕೆನಾ, ದೊಡ್ಡ ಲೆವೆಲ್ಲು. ಓಕೆ ಸರ್, ಬಟ್ ನಾನು ಅವ್ರು ದೊಡ್ಡ ಲೆವೆಲ್ ಅನ್ನೋದಕ್ಕಿಂತ ಅವ್ರು ಲಾಸ್ಟಲ್ಲಿ ಎಲ್ಲ ಡೆಲಿವರಿ ಆದಮೇಲೆ ಒಂದು ಮಾತು ಹೇಳೋದು, ಸರ್ ನಿಜ ಹೇಳ್ತಾ ಇದ್ದೀನಿ, ನಾನು ಸ್ಟ್ಯಾನ್ಲಿಗೆ ಹೋಗ್ಬೇಕು ಅಂತ ನನಗೆ ತುಂಬ ಆಸೆ ಇದ್ದಿದ್ದು. ನಮ್ಮ ಮಿಸ್ಸಸ್ಸು ನಿಮ್ಮ ಕನ್ನಡ ಕುವರಿಗೆ ನೋಡಿಬಿಟ್ಟು ವಿಡಿಯೋ ನೋಡಿಬಿಟ್ಟು ನನ್ನ ಕಲ್ಕೊಂಬಂದಿದ್ದು. ಬಟ್ ನಾನು ಅನ್ಕೊಂಡೆ ನಾನು ಬೇಜಾರಲ್ಲೇ ಬುಕ್ ಮಾಡಿದ್ದು, ಕೊಡ್ತಿರೋ ಆ ಕ್ವಾಲಿಟಿ ರೀಚ್ ಮಾಡ್ತಿರೋ ಅಂತ. ಸರ್ ಪಿನ್ ಟು ಪಿನ್ ಅವ್ರು ಏನು ಹೇಳಿದ್ರು, ಏನು ಸೈಜ್ ಹೇಳಿದ್ರು, ಪ್ರತಿಯೊಂದು MM ಸಮೇತ ಅವ್ರು ಖುಷಿಯಾಗ್ಬಿಟ್ರು ಸರ್, ಖಂಡಿತ ಖುಷಿಯಾಗ್ಬಿಟ್ರು. ಮತ್ತು ನೆಕ್ಸ್ಟ್ ಡೇ ಅವರ ಫೋನ್ ಮಾಡಿ, ನಾನು ಹೋಗಿರಲ್ಲ ಡೆಲಿವರಿಗೆ, ನೆಕ್ಸ್ಟ್ ಡೇ ಫೋನ್ ಮಾಡಿ ಅವ್ರು ಕರೆದ್ರು, ಇಲ್ಲ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿವ್ರೆ ಒಂದು ಸ್ವಲ್ಪ ಅಂತ. ನಾನು ಅನ್ಕೊಂಡೆ ಯಾಕೆ ಏನು ಪ್ರಾಬ್ಲಮ್ ಆಯಿತಾ, ನಾನೇ ಮೆಜರ್ಮೆಂಟ್ ತಗೊಂಬಂದಿದ್ದೆ, ಆ ಥರ ಎಲ್ಲ ಆಗೋಕ್ಕೆ ಚಾನ್ಸ್ ಇಲ್ಲ. ಆಯ್ತು ಸರ್ ಬರ್ತೀನಿ ಖಂಡಿತ, ನೀವು ಅಂದರೆ ಇವತ್ತೇ ಬರ್ತೀನಿ, ಇಲ್ಲ ನಾಳೆ, ಇಲ್ಲ ನಾನೆಲ್ಲಿ ಆಚೆ ಹೋಗ್ತಾ ಇದ್ದೀನಿ ನಾಳೆ ಬನ್ನಿ ಅಂದರು. ನಾಳೆ ಹೋಗಿ ಕೇಳಿದಾಗ ಅವ್ರ ಮನೆಯಲ್ಲಿ ನಿಜ ಹೇಳ್ತಾ ಇದ್ದೀನಿ, ಊಟ ಬಡಿಸಿ ಆಮೇಲೆ ಲಾಸ್ಟಲ್ಲಿ ಹೇಳಿದ್ರು, ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಏನು ನಾನು ಅಂದ್ಕೊಂಡಿದ್ದೀನೋ ಅದಕ್ಕಿಂತ ಒಂದು 10% ಎಕ್ಸ್ಟ್ರಾ ರೀಚ್ ಮಾಡಿಬಿಟ್ಟಿದ್ರೆ ತುಂಬ ಸೂಪರ್ ಸರ್. ಅಂದರೆ ಎಷ್ಟು ದಿನ ಆಯ್ತು ನನ್ನ ಪ್ರಕಾರ 7 ಮಂತ್ ಆಯ್ತು ಅನ್ಕೊಂತೀನಿ. 7 ಮಂತಲ್ಲಿ ನನಗಿಲ್ಲ ಅಂತ ಹೇಳಿದ್ರು ಒಂದು 15 ಕಸ್ಟಮರ್ ಮೇಲೆ ಕೊಟ್ಟು ಮತ್ತೆ ಕಳಿಸಿದ್ದಾರೆ. ಸೊ ಈ ರೀತಿ ರೆಫರಲ್ಲೇ ನಿಮಗೆ ಚೆನ್ನಾಗಿ ಬರ್ತಾ ಇದೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸರ್ ಬಗ್ಗೆ ತಿಳ್ಕೊಂಡ್ರೆ, ಇಲ್ಲಿನ ಕ್ವಾಲಿಟಿ ಬಗ್ಗೆ ಕೇಳಿದ್ರಿ ಕೂಡ, ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಫರ್ನಿಚರ್ ಬೇಕು, ಯಾವುದೇ ರೀತಿ ಕಾಂಪ್ರಮೈಸ್ ಬೇಡ ಅಂತಂದರೆ ಡೆಫಿನೆಟ್ಲಿ ಆಪಲ್ವುಡ್ ಫರ್ನಿಚರ್ಗೆ ಬರ್ಬೋದು. ಸೊ ನಾವು ಕೂಡ ಬಾಯಲ್ಲೇ ಹೇಳ್ತಾ ಇದ್ದೀವಿ, ಕೆಲವೊಂದು ಸೊಪ್ಪಗಳು ತೋರಿಸಿ ಸರ್. ಹಂಗೆ ಖಂಡಿತ ಸರ್, ನೀವೇ ತೋರಿಸಿ. ಎಕ್ಸ್ಪ್ಲನೇಷನ್ ಮಾಡೋದು ಬೇಡ ಅನ್ಸುತ್ತೆ ಸರ್, ಸುಮಾರು ಮಾಡಿದ್ದೀವಿ, ಸುಮಾರು ಜಂಪ್ಗಳು ಮಾಡಿಸಿದ್ವಿ ಸರ್, ನೀವು ಮಾಡಿಸಿದ್ರೆ ನಾನು ಎಲ್ಲ ಮಾಡಿದ್ನೇ ಮಾಡ್ತಾ ಇದ್ರೆ ಅದೇ ಬೇಜಾರಾಗ್ಬಿಡ್ತದೆ. ಬಟ್ ಒಂದಂತೂ ನಿಜ ಸರ್, ನಮ್ಮ ಹತ್ರ ರನ್ನಿಂಗ್ ಮಾಡಲ್ಸ್ ಇರೋದು, ನಮ್ಮ ಹತ್ರ ಇವಾಗ ಹಳೆ ಮಾಡಲ್ಸ್. ಇವಾಗ ಎಕ್ಸಾಂಪಲ್, ಇವಾಗ ಒಂದು ಬಕಾಟಿ ಮಾಡಲ್ಲ ಸುಮಾರು ಅಂಗಡಿಗಳಲ್ಲಿ ಇವಾಗ ಇದಾವೆ, ನಮ್ಗೆ ಅದು ಹಳೇದಾಗ್ಬಿಡ್ತು, ಅರ್ಥ ಮಾಡ್ಕೊಂಡು ನಾನು 4 ವರ್ಷ ಆಯ್ತು ಆ ಮಾಡಲ್ನೇ ಸ್ಟಾಪ್ ಮಾಡ್ಬಿಟ್ಟೆ. ಅಂದ್ರೆ ರನ್ನಿಂಗ್ ಮಾಡಲ್ಸ್ ಏನಿದೆ, ಹೊಸ ಮಾಡಲ್ಸ್, ಇವತ್ತು ಈ ಮಾಡಲ್ ಇದೆ, ಒಂದು 6 ತಿಂಗಳ ವರ್ಷ ಮತ್ತೆ ಮಾಡಲ್ ಚೇಂಜ್ ಮಾಡ್ತೀವಿ ನಾವು. ಅಂದ್ರೆ ಕಂಫರ್ಟ್ ಸಮೇತ, ಕಂಫರ್ಟ್ ಇರಬೇಕು, ಕ್ವಾಲಿಟಿ ಇರಬೇಕು, ಲುಕ್ ಇರಬೇಕು, ಅದರ ಸಮೇತ ನಮ್ಗೆ ಏನು ಬೇಕೋ ನಮ್ಮದೇ ಆದಂಥ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾವೇ ರೆಡಿ ಮಾಡಿ ಅದಕ್ಕೆ ತಕ್ಕಾಗೆ ಕ್ವಾಲಿಟಿ ಕೊಟ್ಟು ಮಾಡ್ಕೊಡ್ತೀವಿ. ಸೊ ನಿಮ್ಮಲ್ಲಿ ಸೋಫಾಗಳು ಯಾವ ಬೆಲೆ, ಬರೀ ಹಂಗೆ ವಾಕ್ ಮಾಡ್ಕೊಂಡು ಮಾತಾಡ್ಕೊಂಡು ಬರೋಣ. ಸೊ ನಿಮ್ಮಲ್ಲಿ ಒಂದು ಸೋಫಾ ಅಂತ ಬಂದಾಗ ಯಾವ ಬೆಲೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ? ಸರ್ 311 3+1+1 ಪ್ರೀಮಿಯಂ ಸೋಫಾ 28,000 ಸ್ಟಾರ್ಟಿಂಗ್ ಇದೆ. ಪ್ರೀಮಿಯಂ ಸೋಫಾ ಹೌದು, 28,000 ಕೊಟ್ಟು ನಾವು ಒಂದು ಪ್ರೀಮಿಯಂ ಸೋಫಾನ ನಮ್ಮ ಮನೆಗೆ ತಗೊಂಡು ಹೋಗ್ತೀವಿ ಅಂದ್ರೆ ಅದರ ಬಾಳಿಕೆ ಎಷ್ಟು ವರ್ಷ ಬರ್ಬೋದು ನಿಮ್ಮ ಪ್ರಕಾರ? ಎಷ್ಟು ವರ್ಷ ನಾವು ಆ ಸೋಫಾನ ಯೂಸ್ ಮಾಡ್ಬೋದು, ನೀವೇನು ಹೇಳ್ತೀವಿ ಸರ್? ಪ್ರೇಮ್ ಇದೆಯಲ್ಲ, ಪ್ರೇಮ್ ಅಂತ ಏನಿದೆ ಅದರಲ್ಲಿ ಹುಳ, ಪೌಡ್ರು, ಬ್ರೇಕೇಜು ಆ ಥರ ಏನಾದ್ರು ಲೈಫ್ ಟೈಮ್ ವಾರಂಟಿ ರೈಟಿಂಗ್ ಅಲ್ಲಿ ಬರ್ದು ಕೊಡ್ತೀನಿ ನಾನು. ಲೈಫ್ ಟೈಮ್ ವಾರಂಟಿ 28,000 ಲೈಫ್ ಟೈಮ್ ವಾರಂಟಿ ಬರ್ದು ಕೊಡ್ತೀನಿ. ಬಟ್ ಕುಶನ್ ಬಟ್ಟೆ ನೀವು ಯಾವ ತರ ಯೂಸ್ ಮಾಡ್ತೀರಾ, ನೀವು ಯಾವ ತರ ಸೆಲೆಕ್ಟ್ ಮಾಡ್ತೀರಾ, ಯಾಕಂದ್ರೆ ಡೆನ್ಸಿಟಿ ನೀವು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡ್ ಆಗ್ತದೆ. ನೀವು ಅದರಲ್ಲಿ ಯಾವ ಡೆನ್ಸಿಟಿ ಸೆಲೆಕ್ಟ್ ಮಾಡ್ತೀರಾ, ಯಾವ ಕ್ಲಾಸ್ ಸೆಲೆಕ್ಷನ್ ಮಾಡ್ತೀರಾ, ಅದ್ರ ಮೇಲೆ ವಾರಂಟಿ ಡಿಪೆಂಡ್ ಆಗುತ್ತೆ. ಕಾರ್ನರ್ ಸೋಫಾ ಇರ್ಬೋದು ಸರ್, ಎಕ್ಸಾಂಪಲ್ ಕಾರ್ನರ್ ಸೋಫಾ 40,000 ಸ್ಟಾರ್ಟಿಂಗ್ ಇದೆ. ಈ ತರದ್ 40,000 ಫುಲ್ ಸೆಟ್ ಅಂದ್ರೆ ಟೀಪಾಯಿ ಪಪ್ಪಿ ಸಮೇತ 40,000 ಸ್ಟಾರ್ಟಿಂಗ್ ಇದೆ. ಬಟ್ ನೀವು ಯಾವ್ದು ಸೆಲೆಕ್ಷನ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಇದಕ್ಕೂ ಕೂಡ ಲೈಫ್ ಟೈಮ್ ವಾರಂಟಿ. ಸೂಪರ್. ಸೊ ಲೈಫ್ ಟೈಮ್ ವಾರಂಟಿ ಇನ್ನುವರೆಗೆ ಯಾವುದೇ ಫರ್ನಿಚರ್ ಶಾಪರು ಕೊಟ್ಟಿದ್ದಿಲ್ಲ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಆಪಲ್ವುಡ್ ಫರ್ನಿಚರ್ ಅಲ್ಲಿ ನೋಡಿ, ಮಂಚಗಳಿರ್ಬೋದು, ಡೈನಿಂಗ್ ಟೇಬಲ್. ಇಲ್ಲಿ ಬನ್ನಿ ಸರ್, ಇದೊಂಚೂರು ತೋರಿಸ್ಬಿಡೋಣ. ಎಕ್ಸಾಂಪಲ್ ಇದೊಂದು ಸೋಫಾ, ಇದು ನೋಡಿ ಸರ್, ಇದು ಯಾವ ತರ ಅಂದ್ರೆ 2 ಸೀಟ್ರು, ಕನ್ಸೋಲು, ಸಿಂಗಲ್ಲು, ಕಾರ್ನರು ಪ್ಲಸ್ 2 ಸೀಟ್ರು. ಇದರಲ್ಲಿ ಏನು ಆಪ್ಷನ್ ಅಂದ್ರೆ ಸರ್ ನೋಡಿ, ಇಲ್ಲಿ ವುಡ್ ಕೊಟ್ಟಿದ್ದೀವಿ, ಇಲ್ಲಿ 2 ಕಪ್ಪು, ಇಲ್ಲಿ ಕಪ್ಪು, ಮತ್ತೆ ಅದು ಸ್ಟೋರೇಜು, ಮತ್ತೆ ಆ ಕಡೆ ವುಡ್ಡು, ಮತ್ತೆ ಆ ಕಡೆ ಅಂದ್ರೆ ಟೋಟಲಿ ಡಿಸೈನ್ ಹಂಗಿರ್ತದೆ ಸರ್. ಚೆಸ್ಟರ್ ಮಾಡಲ್ ಅಂತೀರಿ, ತುಂಬಾ ಹೆವಿ ಬರ್ತದೆ. ಇದಕ್ಕೆ ಇವಾಗ ಸಿಂಗಲ್ ಹೆಡ್ ರೆಸ್ಟ್ ಕೊಟ್ಟಿದ್ವಿ. ಕೆಲವ್ರಿಗೆ ಏನಾದ್ರು ಕೆಲವ್ರು ಕಂಫರ್ಟ್ ಇರಲ್ಲ, ನನಗೆ ಇನ್ನೂ ಸ್ವಲ್ಪ ಮೇಲೆ ಬರಬೇಕು ಅಂತ, ಅವಾಗ ಏನ್ ಮಾಡ್ತೀವಿ, ಇನ್ನು ಈ ಕಡೆ ಬನ್ನಿ ಸರ್, ಅದ್ ಬಿಡಿ, ಇಲ್ಲಿ ಬನ್ನಿ. ಇವಾಗ ನೋಡಿ, ಇದನ್ನ ಡಬಲ್ ಹೆಡ್ ರೆಸ್ಟ್ ಅಂತ ಮಾಡಿ, ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ. ಡಬಲ್ ಹೆಡ್ ರೆಸ್ಟ್ ಅಂತ ಮಾಡಿದೀವಿ. ಯಾಕೆ ಗೊತ್ತಾ, ತಲೆಗೆ ಇವಾಗ ಕೆಲವರು ಕುಳ್ಳ ಇರ್ತಾರ, ಅವ್ರ ತಲೆಗೆ ಸಿಗಲ್ಲ. ಇದು ತೋರಿಸಿ, ಇಲ್ಲಿ ತೋರಿಸಿ ನೋಡಿ, ಡಬಲ್ ಮಾಡಿದೀವಿ. ಇದು ಅಂದ್ರೆ ಎಕ್ಸಾಕ್ಟ್ ತಲೆಗೆ ಬರಬೇಕು. ಅದಕ್ಕಾಗಿ ನಾನು ಕಸ್ಟಮರ್ಸ್ ಕೇಳೋದು ಏನಂದ್ರೆ ಸರ್, ನೀವು ಫೋನಲ್ಲಿ ಫೋಟೋ ನೋಡಿಸಿ, ಫೋಟೋ ಕಳಿಸಿ, ನಾನು ಹಂಗೆ ಬುಕ್ ಮಾಡ್ತೀನಿ ಅನ್ನೋ ಬದಲು 1 ಅವರ್ 2 ಅವರ್ ದಯವಿಟ್ಟು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ಬನ್ನಿ, ನಿಮ್ಮ ಕಂಫರ್ಟ್ ನೋಡಿ. ಇಲ್ಲಿ
ಕ್ವಾಲಿಟಿನೂ ನೋಡ್ಬೋದು, ಕಂಫರ್ಟ್ ನೋಡ್ಬೋದು, ಲುಕ್ಕು ನೋಡ್ಬೋದು. ನೀವು ಫೋಟೋನಲ್ಲಿ ಬರೀ ಲುಕ್ ಒಂದೇ ನೋಡೋಕ್ಕಾಗೋದು. ಅದಕ್ಕೆ ದಯವಿಟ್ಟು ಯಾರು ಹೇಳಲ್ಲ ಸರ್ ಇಲ್ಲಿಗೆ ಬಂದು ಬುಕ್ ಮಾಡಿ ಅಂತ ಯಾರು ಹೇಳಲ್ಲ. ಯಾಕೆ ಹೇಳಿ? ಕ್ವಾಲಿಟಿನಲ್ಲಿ ಏನಾದರೂ ಕಡಿಮೆ ಆಗ್ಬಿಟ್ರೆ ಅಂತ. ನಾನು ಹೇಳ್ತಾ ಇದ್ದೀನಿ ಸರ್, ಚಾಲೆಂಜ್ ಮಾಡಿ ಹೇಳ್ತೀನಿ, ನಮ್ಮ ಕ್ವಾಲಿಟಿ ನನ್ನ ಮಾತ್ರ ಕಾಂಪ್ರಮೈಸ್ ಇಲ್ಲ. ಅದರಿಂದ ದಯವಿಟ್ಟು ಹೇಳೋದು, ಇಲ್ಲಿ ಬಂದು ಒಂದು ಸರಿ ನಿಮ್ ನೋಡಿ ನಿಮ್ಮ ಇಷ್ಟಕ್ಕೆ ತಕ್ಕ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಡೆಫಿನೆಟ್ಲಿ. ಯಾಕಂದ್ರೆ ಇದ್ರದ್ದು ಕ್ಲಾತ್ ಫೀಲೇ ಬೇರೆ. ನೀವು ಯಾವುದೇ ಶೋರೂಮಲ್ಲಿ ನೋಡಿರ್ಬೋದು, ಇಲ್ಲಿ ಬಂದು ಒಂದ್ಸತಿ ಕ್ಲಾತ್ ಫೀಲಿಂಗ್ ನೋಡಿ. ಆ್ಯಂಡ್ ಒಂದೊಂದು ಸ್ಟಿಚ್ಚಿಂಗು, ಒಂದು ಸ್ಟಿಚ್ ಕೂಡ ಇಲ್ಲಿ ಬನ್ನಿ ತೋರಿಸ್ತೀನಿ, ಒಂದು ಸ್ಟಿಚ್ ಕೂಡ ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇರಲ್ಲ, ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ ಅಂತ ಹೇಳ್ಬೋದು. ಸರ್ ಫೋಮ್ ಎಲ್ಲ ಯಾವ ಕಂಪನಿಯ ಫೋಮನ್ನು ಯೂಸ್ ಮಾಡ್ತಾರೆ? ರೆಗ್ಯುಲರ್ ನಾವು ಪೆಪ್ಸ್ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀವಿ. ಪೆಪ್ಸ್ ಕಸ್ಟಮೈಸೇಷನ್ ಏನಂದ್ರೆ ಕೆಲವರು ಡ್ಯೂಲೋಪ್ಲೆಕ್ಸ್ ಬೇಕು ಅಂತಾರೆ, ಸ್ಲೀಪಲ್ ಬೇಕಾರೆ ಅಂತಾರೆ. ಕಸ್ಟಮರ್ ಯಾವ ತರ ಕೇಳ್ತಾರೋ ಅದನ್ನ ಕೊಡ್ತೀವಿ. ಯಾಕಂದ್ರೆ ನಾವು ರೆಗ್ಯುಲರ್ ಇಲ್ಲಿ ಮ್ಯಾಟ್ರಸ್ ಇದೆಯಲ್ಲ ಈ ಕಡೆ ತೋರಿಸಿ ಸರ್, ಈ ಮ್ಯಾಟ್ರಸ್ ಎಲ್ಲ ನಮ್ಮ ಪೆಪ್ಸೇ ಇರೋದು. ಇವೆಲ್ಲ ಪೆಪ್ಸ್ ಪೆಪ್ಸ್ ಕಂಪ್ನಿದು. ಅದರಿಂದ ನಾವು ರೆಗ್ಯುಲರ್ ಕುಷನ್ನು ಪಾಮು ಎಲ್ಲ ಪೆಪ್ಸ್ ಕಂಪ್ನಿದೇ ಯೂಸ್ ಮಾಡ್ತೀವಿ. ಓಕೆನಾ? ಕಸ್ಟಮರ್ ಏನಾದ್ರು ಇಲ್ಲ ನನಗೆ ಡೋರೋಪ್ಲೆಕ್ಸ್ ಬೇಕು, ಸ್ಲೀಪೆಲ್ ಬೇಕು, ಕರ್ಲಾನ್ ಬೇಕು, ಬೇರೆ ಯಾವ ತರನ ಆಪ್ಷನ್ ಕೇಳಿ, ಅವ್ರಿಗೆ ಹಾರ್ಡ್ ಬೇಕು, ಸಾಫ್ಟ್ ಬೇಕು, ಮೀಡಿಯಂ ಬೇಕು, ಯಾವ ತರ ಆದ್ರೂ ಕೇಳಿ ಸರ್, ನಾವು ಮಾಡ್ಕೊಡ್ತೀರಾ. ಖಂಡಿತ ಮಾಡ್ಕೊಡ್ತೀವಿ. ತುಂಬಾ ಚೆನ್ನಾಗಿದೆ. ಕೆಲವೊಬ್ರು ನಮಗೆ ಅಲ್ಟ್ರಾ ಪ್ರೀಮಿಯಂ ಬೇಕು, ಮಹಾರಾಜ ಬೇಕು, ಮಹಾರಾಜಲ್ಲಿ ಆಪ್ಷನ್ ಬೇಕು, ಆ ತರ ಕೇಳೋರ್ಗೆ ತುಂಬಾ ಹೌದೌದು ಈ ಸೆಕ್ಷನ್ ಇರೋದೇ ಅದಕ್ಕಾಗಿ. ತುಂಬಾ ವೆರೈಟಿ, ಅದು ಒಂದು ಎರಡು ಅಂತಲ್ಲ. ತೋರಿಸಿ ಸರ್, ತೋರಿಸಿ ನೋಡಿ, ತುಂಬಾನೇ ವೆರೈಟಿ ಇಟ್ಟಿದೀವಿ. ವುಡ್ಡಲ್ಲಿ ಆಗಿರ್ಬೋದು, ಅವ್ರ ಕಾರ್ವಿಂಗ್ ಅಲ್ಲಿ ಆಗಿರ್ಬೋದು, ಮಹಾರಾಜನಲ್ಲಿ ಆಗಿರ್ಬೋದು. ತೋರಿಸಿ ಸರ್, ಸೋಪನಲ್ಲಿ ನೀವು ಯಾವ ತರ ಆದ್ರೂ ತೋರಿಸಿ. ಇದು ವುಡ್ ಸರ್? ಇದು ಹೌದು, ಬಟ್ ಒಂಥರ ಕಲರೇ ಡಿಫ್ರೆಂಟ್ ಆಗಿಲ್ಲ. ಅದಕ್ಕೆ ನೋಡಿ ಅವ್ರಿಗೇನು ಗೊತ್ತಾಗ್ಲಿಲ್ಲ, ಇದ್ರಲ್ಲಿ ಕೊಟ್ಟಿದ್ದೀವಿ. ಇದು ಕುಡ್ ಕಲರ್ ಕೊಟ್ಟಿದ್ದೀವಿ, ಅದಕ್ಕೆ ಫೈಬರ್ ಕಲರ್ ಕೊಟ್ಟಿದ್ವಿ, ಇದು ಕುಡ್ ಕಲರ್ ಕೊಟ್ಟಿದ್ವಿ. ಇದ್ರಲ್ಲಿ ಗೊತ್ತಾಗ್ತದೆ ಏನು ವುಡ್ ಇದೆ ಆಕ್ಚುಲಿ. ಟೀ ಕುಡ್, ಪ್ಯೂರ್ ಟೀ ಕುಡ್, ಬರ್ಮಾ ಟೀಕು ಅಂತೀವಿ. ಲೈಫ್ ಟೈಮ್ ವಾರಂಟಿ ಸರ್. ಇವೆಲ್ಲ 5 ವರ್ಷ 10 ವರ್ಷ ಅಂತಿಲ್ಲ, 100 ವರ್ಷ ಯೂಸ್ ಮಾಡ್ಬೋದು ಸರ್. 100 ವರ್ಷ ಯೂಸ್ ಮಾಡ್ಬೋದು. ಇದನ್ನ ಯಾವ ಕಾರಣಕ್ಕೂ ಇದ್ರಲ್ಲೆಲ್ಲ ಸರ್ ಪೌಡರ್ ಬರೋದು, ಹುಳ ಬರೋದು ಆ ತರ ಬರೋದೇ ಇಲ್ಲ ಸರ್. ಇದು ಟೇಬಲ್ ನೋಡಿ ಸರ್, ಇದು ಸರ್ ಅದೇ ಹೇಳ್ತಾರದು. ಇಲ್ಲ ನೋಡಿ ಇದಕ್ಕೆ ಇದನ್ನ ಮ್ಯಾಚ್ ಮಾಡಿದೀವಿ ಸರ್. ಅವ್ರೇನು ಸೆಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಕಡೆ ತೋರಿಸಿ ಬನ್ನಿ. ಅದೇ ಇದಕ್ಕೊಂದು ಸೆಂಟರ್ ಟೇಬಲ್ ಅಂಡ್ ಅದಕ್ಕೆ ತಕ್ಕಾದಂತ ಮಂಚ. ಹೌದು, ಅದಕ್ಕೆ ತಕ್ಕಾದ ಮಂಚ ಇದೆ, ಅದಕ್ಕೆ ತಕ್ಕ ಡೈನಿಂಗ್ ಟೇಬಲ್ ಇದೆ, ಅದೊಳಗಡೆ ಇದೆ. ಅಂದ್ರೆ ಸೆಟ್ ಆ ಥರ, ಅಂದ್ರೆ ವೆರೈಟಿ ಐಟಮ್ ಅಂತೀವಿ ಸರ್. ಅಂದ್ರೆ ಎಲ್ಲೂ ಮಾರ್ಕೆಟಲ್ಲಿ ಸಿಗಬಾರ್ದು, ಒಂಥರ ಡಿಫ್ರೆಂಟ್ ಆಗಿ. ಅದು ಹೆವಿ ಐಟಮ್, ಪ್ರೀಮಿಯಂ ಅಂತ ಅವಾಗಲೇ ನೀವು ಕೇಳಿದ್ರಲ್ಲ. ಪ್ರೀಮಿಯಂ ಕಸ್ಟಮರ್, ಎಲ್ಲ ಕಸ್ಟಮರು ಒಂದೇ ಥರ ನೋಡಲ್ಲ. ಅವ್ರವ್ರ ಕ್ವಾಲಿಟಿಗೆ ತಕ್ಕಂಗೆ ಅವ್ರವರು ಪಾಕೆಟ್ ಯಾವ ಥರ ಇರ್ತದೆ, ಅವ್ರವ್ರ ಮನೆ, ಅವ್ರವ್ರ ಮನೆ. ಯಾಕಂದ್ರೆ ಅವ್ರವ್ರ ಮನೆ ಸುಮಾರು ಜನ ಕೋಟಿ ಗಟ್ಟೆ ಮನೆ ಕಟ್ತಾರೆ ಸರ್, ಹೌದಾ ಇಲ್ವಾ? ಅದಕ್ಕೆ ತಕ್ಕ ಮೆಟೀರಿಯಲ್ ಬೇಕಂದ್ರೆ ಖಂಡಿತ ಅದಕ್ಕೆ ತಕ್ಕಾಗಿ ಇಟ್ಟಿದ್ದೀವಿ ಸರ್. ಬನ್ನಿ ಸರ್, ಆ ಕಡೆನೂ ಕೂಡ ಒಂಚೂರು ನೋಡ್ಬಿಡೋಣ. ಸೊ ವೀಕ್ಷಕರೇ, ಮಹಾರಾಜದಲ್ಲಿ ಅಷ್ಟೇ ಅಲ್ಲ, ಇನ್ನು ಅಫೋಸ್ಟಿಲ್ ಬೇಕು ಅಂದ್ರೂ ಕೂಡ ನಿಮಗೆ ತುಂಬಾನೇ ಆಪ್ಷನ್ಸ್ ಇದೆ. ಇವೆಲ್ಲ ರೆಕ್ಲೈನರ್ ಅಲ್ವಾ ಸರ್? ಇದು ಹೌದು ಸರ್, ಮೋಟರೈಸ್ಡ್ ರೆಕ್ಲೈನರ್. ಇದು ಮೋಟರೈಸ್ಡ್ ರೆಕ್ಲೈನರಾ? ಇದು ಮೋಟರೈಸ್ಡ್ ಅಲ್ವಾ ಸರ್? ಇದು ಹೌದು ಸರ್. ನೋಡಿ ವೀಕ್ಷಕರೇ, ಇದು ಡ್ಯೂಯಲ್ ಇದು ಬರುತ್ತೆ. ಇಲ್ಲ, ಎಷ್ಟಕ್ಕೆ ಬೇಕು ಇರಿ ಸರ್, ತೆಗಿತೀನಿ. ಎಷ್ಟಕ್ಕೆ ಬೇಕಾದ್ರೆ ಯೂಸ್ ಮಾಡಿ. ಸೊ ನೋಡಿ ವೀಕ್ಷಕರೇ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದು ಮಾಡ್ಕೋಬೋದಲ್ಲ ಸರ್? ಮ್ಯಾನ್ಯಲ್ ಅಂದ್ರೆ ಏಕ್ದಮ್ ಒಂದೇ ಸರಿ ಹೇಳ್ತದ. ಇದು ಹಂಗಿಲ್ಲ, ನಿಮ್ಗೆ ಎಷ್ಟಕ್ಕೆ ಬೇಕೋ ಜಸ್ಟ್ ಅಡ್ಜಸ್ಟೇಬಲ್. ವಾವ್, ಬಟ್ ಇದು ತುಂಬಾನೇ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀರಾ ಸರ್. ಅದ್ರ ಯು ಶೇಪ್ ಸರ್, ಇದರಲ್ಲಿ ಯು ಶೇಪ್ ಮಾಡಿದೀವಿ. ತೋರಿಸಿ ಸರ್ ಒಂದ್ಸರಿ. ಸೊ ತೋರಿಸಿ. ಇದರಲ್ಲಿ ನಿಮಗೆ ಇಲ್ಲಿ ಸಿಂಗಲ್ ಬರುತ್ತೆ, ಇಲ್ಲಿ ಕನ್ಸೋಲು, ಇಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಬರುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಇಲ್ಲಿ ತೋರಿಸಿ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಲಾಂಜರ್ ಕೊಟ್ಬಿಟ್ಟು. ಹೌದಾ, ಮಲ್ಗಕ್ಕೆ ಸರ್ ಯೂಸ್ ಮಾಡಿ, ಆರಾಮಾಗಿ ಮಲ್ಗಕ್ಕೆ ಹೆಂಗ್ ಬೇಕಂಗೆ ಆರಾಮಾಗಿ ನೋಡಿ ವೀಕ್ಷಕರೇ. ಸೊ ಇಲ್ಲಿ ಮಲ್ಕೊಳ್ಳೋಕ್ಕೆ, ಆರಾಮಾಗಿ ರೆಸ್ಟ್ ತೊಗೊಳಕ್ಕೆ, ಇಲ್ಲೆಲ್ಲ ಫ್ಯಾಮಿಲೀಸ್ ಕೂತ್ಕೊಳ್ಳೋಕ್ಕೆ, ಅಲ್ಲಿ ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ರೆ ಚೂರು ರೆಸ್ಟ್ ತೊಗೊಳ್ಳೋಣ ಅಂತ ಇದ್ರೆ ಇಲ್ಲೇ ಒಂದು ಇದು ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ತೋರಿಸಿ, ಇದು RRR ಅಂತ. RRR ಅಲ್ವಾ ಸರ್ ಇದು? ಹೌದು ಸರ್, RRR. ಇದರಲ್ಲಿ ನಿಮಗೆ ರಾಕಿಂಗು, ರಿವಾಲ್ವಿಂಗು, ಆ ಕಡೆ ಈ ಕಡೆ ಕೂಡ ತಿರುಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ರೆಕ್ಲೈನ್. ಇದು ಮ್ಯಾನುವಲ್ ಅಲ್ವಾ ಸರ್ ಇದು? ಸೊ ಈ ರೀತಿ ತುಂಬಾನೇ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ತುಂಬಾನೇ ಚೆನ್ನಾಗಿದೆ ಸರ್ ಇದು. ನೈಸ್. ಇದರಲ್ಲಿ ಇದು ಇಟಾಲಿಯನ್ ಮಾಡೆಲ್ ಅಲ್ವಾ ಸರ್ ಇದು? ಹೌದು ಸರ್. ವಾವ್, ಇದು ಕ್ಲಾತಾ ಸರ್ ಇದು? ಹೌದು ಸರ್, ಬಟ್ ಕ್ಲಾತ್ ಏನೇ ಸರ್? ಕ್ಲಾತಲ್ಲೂ ಅಷ್ಟೇ. ಕ್ಲಾತ್ ಬಗ್ಗೆ ನೀವು ಕೇಳೇ ಇಲ್ಲ, ನಾನು ಹೇಳೇ ಇಲ್ಲ. ಕ್ಲಾತಲ್ಲೂ ಅಷ್ಟೇ ಸರ್. ಪ್ರತಿಯೊಂದು ಸೋಪಾಗೂ ಇವಾಗ ಎಕ್ಸಾಂಪಲ್ ಈ ಸೋಪ್ ಅಂತ ಇಟ್ಕೊಂಡ್ರೆ ಅವ್ರ ಮನೆಯಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ ಈ ಕಲರ್, ಅವ್ರದ್ದೇ ಆದಂಥ ಇಂಟೀರಿಯರ್ ಇದೆ, ಅವ್ರದ್ದೇ ಆದಂಥ ಕಲೆಕ್ಷನ್ಸ್ ಇದೆ. 600+ ಕಲರ್ ಆಪ್ಷನ್ ಇಟ್ಟಿದ್ದೀವಿ. 600 ಕಲರ್ ಆಪ್ಷನ್ ಇಟ್ಟಿದ್ದೀವಿ. ಕಸ್ಟಮರ್ಗೆ ಯಾವ ಥರ ಬೇಕೋ ಅವರೇ ಚಾಯ್ಸ್ ಮಾಡ್ಬೋದು. ಅದಕ್ಕೆ ನಾನು ಹೇಳೋದು, ಫೋಟೋನಲ್ಲಿ ಚಾಯ್ಸ್ ಮಾಡೋ ಬದಲು ಇಲ್ಲಿ ಬಂದುಬಿಟ್ರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಿಮ್ಗೆ ಕಲರ್ ಗೊತ್ತಾಗ್ತದೆ. ಫೋಟೋಗಳೆಲ್ಲ ಅಷ್ಟು ಕಲರ್ ಕ್ಲಿಯರಾಗಿ ಗೊತ್ತಾಗಲ್ಲ. ನಿಮ್ಗೆ ಯಾವ ಥರ ಕಲರ್ ಬೇಕೋ ನಿಮ್ಮ ಇಂಟೀರಿಯರ್ಗೆ ತಕ್ಕ ನಾವು ಮಾಡ್ಕೊಡ್ತೀವಿ ಸರ್. ಸ್ವಲ್ಪ ಹತ್ರ ಬನ್ನಿ, ಈ ಕ್ಲಾತ್ ತೋರಿಸ್ಬೇಕು. ಸೊ ಇದು ಏನು, ಯಾವ ರೀತಿ ಕ್ಲಾತ್ ಅಂತ ಹೇಳ್ತಾರೆ? ಒಂಥರ ನನಗೆ ಲೆದರ್ ಫೀಲ್ ಸಿಗ್ತಾ ಇದೆಯಲ್ಲ ಇದೆ. ಹೌದು ಸರ್, ಅದೇ ಥರ ಸೇಮ್ ಲೆದರ್ ಮೇಂಟೆನೆನ್ಸ್ ಸರ್. ಮೇಂಟೆನೆನ್ಸ್ ತುಂಬ ಈಸಿ ಇರ್ತದೆ. ಮೇಂಟೆನೆನ್ಸ್ ತುಂಬ ಈಸಿ ಸರ್. ಆ್ಯಂಡ್ ಇಲ್ಲೊಂದು ಸರ್, ಇದ್ರ ಹೆಸರೇನು? ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ಥರ ಗೋಲ್ಡನ್ ಕಪ್ಸ್ ಕೊಟ್ಟಿದ್ದೀರಾ. ಆಮೇಲೆ ಇಲ್ಲಿ ಬನ್ನಿ, ಮುಂದೆ ಬನ್ನಿ.
ಗೋಲ್ಡನ್ ಕ್ಲಬ್ಸ್ ಜೊತೆಲಿ ನೋಡಿ ಇಲ್ಲಿ ಒಂಥರ ಮಾರ್ಬಲ್ ಟಾಪ್ ಅನ್ನ ಹಾಕಿದ್ದಾರೆ ಮಾರ್ಬಲ್ ಅಂಡ್ ಇಲ್ಲಿ ಫಿನಿಶಿಂಗ್ ನೋಡಿ ಈವನ್ ಪಪ್ಪೀಸ್ಗೂ ಕೂಡ ನಿಮಗೆ ಮೇಲ್ಗಡೆ ಬೀಡಿಂಗ್ ಹಾಕಿದ್ದೀರಾ ಸರ್ ಅಲ್ವಾ ಸರ್? ಸರ್ ಇಲ್ಲಿ ಕೊಟ್ಟಿದ್ದೀವಲ್ಲ, ಇದೇ ಬೀಡಿಂಗ್ ಇಲ್ಲಿ ಯೂಸ್ ಮಾಡಿದ್ದೀವಿ, ಅದಕ್ಕೆ ಮ್ಯಾಚಿಂಗ್ ಇಲ್ಲಿ ಮಾಡಿದ್ದೀವಿ. ಓಕೆನಾ, ಇಲ್ಲಿ ಕಪ್ ಕೊಟ್ಟಿದ್ದೀವಿ, ಅದಕ್ಕೆ ಮ್ಯಾಚಿಂಗ್ ಟೀಪಾಯ್ ಸಮೇತ ಕೊಟ್ಟಿದ್ದೀವಿ. ಟೀಪಾಯ್ ಒಳಗಡೆ ಕಪ್ಪಿಂಗ್ ಅಲ್ಲಿ ನೋಡಿ, ಅಲ್ಲಿ ಟೀಪಾಯ್ ಒಳಗಡೆ ಕಪ್ಪಿಂಗು, ಚೆಸ್ಟ್ ಡಿಸೈನ್ ಮಾಡಿದ್ದಾರೆ. ಫ್ರಂಟ್ ಅಷ್ಟು ನಿಮಗೆ ಕಂಪ್ಲೀಟ್ ಚೆಸ್ಟ್ ಡಿಸೈನ್ ಸಿಗುತ್ತೆ, ಕಾನ್ಸೋಲ್ ಸಿಗುತ್ತೆ. ಕಾನ್ಸೋಲ್ ಇದಕ್ಕೂ ಕೂಡ ಮೆಕಾನಿಸಮ್ ಹಾಕಿದ್ದೀರಾ? ಮೆಕಾನಿಸಮ್ ಸರ್, ನಾರ್ಮಲ್ ಇಲ್ಲ ಅದು ಮೆಕಾನಿಸಮ್. ಪ್ಲಸ್ ಇನ್ನೊಂದು ಏನು ಗೊತ್ತಾ ಸರ್, ಸೋಫಾ ಇವಾಗ ನೋಡಿ ಹೈಟ್ ಮಾಡಿದ್ದೀವಿ. ಲೆಗ್ ನೋಡಿ ನಾರ್ಮಲ್ ಇವಾಗ 2 ಇಂಚು 3 ಇಂಚ್ ಲೆಗ್ ಕೊಡ್ತೀವಲ್ಲ, ಇದಕ್ಕೆ 5 ಇಂಚ್ ಲೆಗ್. ಏನಕ್ಕೆ ಅಂತ ಹೇಳಿದ್ರೆ ಕೆಲವು ಮನೆಗಳಲ್ಲಿ ರೋಬೋ ಯೂಸ್ ಮಾಡ್ತಾರೆ, ಕೆಲವು ಕ್ಲೀನ್ ಮಾಡೋಕೆ ಈಸಿ ಬೇಕು, ನಮ್ಮ ಕೈಯಲ್ಲಿ ಆಗ್ತಲ್ಲ. ಅದಕ್ಕಾಗಿ ಆಪ್ಷನ್ ಬೇಕಾದಂಗೆ ಬೇರೆ ಬೇರೆ ಥರ ಇಟ್ಟಿದ್ದೀವಿ ಸರ್. ಕಸ್ಟಮರ್ ಇವಾಗ ಈ ಸೋಫಾ ತಗೊಂಡು ಇನ್ನೊಂದು ಸೋಫಾ ತಗೊಂಡು ಈ ಥರ ಲೆಗ್ ಹಾಕಿ ಕೊಡಬೇಕು. ಅದಕ್ಕೂ ನಾನು ಹೇಳೋದಾದ್ರೆ ಅವ್ರಿಗೆ ಯಾವುದೇ ಬೇಕಾ ಕಸ್ಟಮೈಸೇಷನ್ ಇಲ್ಲಿ ಸುಮಾರು ಇದಾವಲ್ವಾ, ನನಗೆ ಈ ಹ್ಯಾಂಡಲ್ ಬೇಕು, ಇದು ಹೆಡ್ರೆಸ್ಟ್ ಬೇಕು, ಇದು ಫಿನಿಶಿಂಗ್ ಇದು ಬೇಕು, ಕ್ಲಾತ್ ಇದು ಬೇಕು, ಅವ್ರು ಯಾವುದಾದ್ರೂ ಕೇಳಿ ಸರ್ ಮಾಡಿಕೊಡ್ತೀವಿ. ಬಟ್ ಲುಕ್ ಬರ್ತದ ಒಂದು, ಎರಡನೇದಾಗಿ ಕಂಫರ್ಟ್ ಬರ್ತದ. ಕಂಫರ್ಟ್ ಬರಲಿಲ್ಲ ಅಂದರೆ ಕಸ್ಟಮರ್ಗೆ ನಾವು ಹೇಳ್ಬಿಡೋದೇ ಬೆಟ್ರು. ಇಲ್ಲ ಸರ್ ಆ ಅಡ್ರೆಸ್ಗೆ ಇದು ಕಂಫರ್ಟ್ ಬರಲ್ಲ, ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳಿ ಅಲ್ವಾ, ಆ ಥರ ಚಾಯ್ಸ್ ಕೊಟ್ಟು ಮಾಡ್ಕೊಡ್ತೀವಿ. ಸಜೆಸ್ಟ್ ಮಾಡ್ತೀರಾ? ಹೌದು, ಇದಕ್ಕೆ ಇದೇ ಒಳ್ಳೇದು, ಹೌದು, ಇದಕ್ಕೆ ಇದೇ ಸರಿ ಅಂತ. ಖಂಡಿತ ಸೂಪರ್ ಸರ್. ಅಂಡ್ ನೆಕ್ಸ್ಟ್ ಬರೋದು ಡೈನಿಂಗ್ ಟೇಬಲ್ಗಳು. ಇವೆಲ್ಲ ಪ್ಯೂರ್ ವುಡ್ ಅಲ್ಲಿ ಬರ್ತಾ ಇರುವಂಥದ್ದು. ಕೆಲವೊಂದು ನೀವು ಅಪೋಸ್ಟಿ ಕೂಡ ಇಂಟಿಗ್ರೇಟ್ ಮಾಡಿದ್ದೀರಾ. ಸೊ ಈ ರೀತಿ ವುಡ್ ಅಂತ ಬಂದಾಗ ಇಲ್ಲಿ ಏನೇನು ಆಪ್ಷನ್ ಅನ್ನ ಕೊಡ್ತಾ ಇದ್ರ ಸರ್ ನಮಗೆ? ಸರ್ ಒಂದೇನು ಗೊತ್ತಾ, ಡೈನಿಂಗ್ ಟೇಬಲ್ ಇಲ್ಲಿ ಚಿಕ್ಕ ಮನೆಗಳಿರ್ತಾವೆ, ಅವ್ರಿಗೇನು 6 ಸೀಟರ್ ಆಗಲ್ಲ, 4 ಸೀಟರ್ ಆಗಲ್ಲ. 4 ಸೀಟರ್ ಬೇಕು, ಕೆಲವು ಹತ್ರ 4 ಸೀಟರ್ ಆಗಲ್ಲ, ಅವ್ರಿಗೆ ಬೆಂಚ್ ಆಪ್ಷನ್ ಕೊಟ್ಟಿರ್ತೀವಿ. ಓಕೆನಾ, ಅದರಿಂದ ಅವ್ರಿಗೆ 4 ಸೀಟ್ರು, 6 ಸೀಟ್ರು, 4 ಸೀಟ್ರ್ ಬೆಂಚು, 8 ಸೀಟ್ರು, 12 ಸೀಟ್ರು, ನಿಮ್ಗೆ ಯಾವ ಥರ ಬೇಕು, ಮೈಕಾ ಟಾಪ್ ಬೇಕಾ, ಪಾಲಿಶ್ ಟಾಪ್ ಬೇಕಾ, ಗ್ಲಾಸ್ ಟಾಪ್ ಬೇಕಾ, ಮಾರ್ಬಲ್ ಟಾಪ್ ಬೇಕಾ, ಆನೆಕ್ಸ್ ಟಾಪ್ ಬೇಕಾ, ನಿಮಗೆ ಯಾವ ಥರ ಬೇಕಾದ್ರೆ ಆಪ್ಷನ್ ತುಂಬ ಇಟ್ಟಿದ್ದೀವಿ ಸರ್. ಯಾಕಂದರೆ ನಾನು ಅದೇ ಹೇಳಿದ್ನಲ್ಲ, ಪಕ್ಕನೇ ಇಲ್ಲಿ 3 ಅಂಗಡಿ ನಮ್ಮದಿದೆ. ಇಲ್ಲೊಂದು ಎಕ್ಸಾಂಪಲ್, ಇಲ್ಲೊಂದು 40 ಇಂದ 50 ಡೈನಿಂಗ್ ಇದೆ. ನಿಮ್ಗೆ ಇಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಪಕ್ಕದಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಇನ್ನೂ ಇದಾವೆ, ಅಲ್ಲೂ ಇಷ್ಟ ಆಗಲಿಲ್ಲ ಇನ್ನೂ ಪಕ್ಕ ಕರ್ಕೊಂಡು ನಿಮಗೆ. ಅದಕ್ಕೆ ಹೇಳೋದು, ಕಲೆಕ್ಷನ್ಸ್ ಮಾತ್ರ ತುಂಬ ಇದೆ ನಮ್ಮ ಹತ್ರ, ತುಂಬಾ ಇದೆ. ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರೋ ಆ ಥರ ನಾವು ಮಾಡ್ಕೊಡ್ತೀವಿ ಸರ್. ಆ ಥರ ಖಂಡಿತ ಕೊಡ್ತೀವಿ, ಇಲ್ಲ ಕಸ್ಟಮೈಸ್ ಬೇಕಂದ್ರೆ ಮಾಡಿ ಕೊಡ್ತೀವಿ ಸರ್. ಸೊ ಕಲೆಕ್ಷನು ತುಂಬ ಇದೆ, ವೆರೈಟಿ ತುಂಬ ಇದೆ, ಜೊತೆಯಲ್ಲಿ ಕ್ವಾಲಿಟಿಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಸೋಫಾದಲ್ಲಿ ಅಷ್ಟೇ ಅಲ್ಲ, ಡೈನಿಂಗ್ ಟೇಬಲ್ಗಳು ಕೂಡ ನೋಡ್ಬೋದು. ಬನ್ನಿ ನನ್ನ ಜೊತೆ, ಸರ್ ಜೊತೆ ಹಾಗೆ ಓಡಾಡೋಣ. ಸೊ ಡೈನಿಂಗ್ ಟೇಬಲ್ಗಳಲ್ಲೂ ಕೂಡ ನಿಮಗೆ ಬೇರೆ ಬೇರೆ ರೀತಿ, ಗ್ಲಾಸ್ ಟಾಪ್ ಬೇಕಾದರೆ ಗ್ಲಾಸ್ ಟಾಪು, ವಿನೀರ್ ಟಾಪ್ ಬೇಕಾದರೆ ವಿನೀರ್ ಟಾಪು, ಎಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ವಿತ್ ಅಪೋಲ್ಸ್ಟ್ರಿ ಬೇಕು ನಿಮಗೆ, ಬ್ಯಾಕ್ ರೆಸ್ಟ್ ಬೇಕು, ಕೆಳಗಡೆ ರೆಸ್ಟ್ ಬೇಕು, ಅವುಗಳು ಕೂಡ ಸಿಗುತ್ತೆ. ಸರ್ ಈ ಕಡೆ ಬನ್ನಿ, ಇದನ್ನ ಏನು ಸೋಫಾ ಅಂತ ಕರೀತಾರೆ, ಇದ್ರ ಸ್ಪೆಷಾಲಿಟಿ ಏನು ಸರ್? ಇದು ಸರ್ ವುಡನ್ ಸೋಫಾ. ಇದು ವುಡನ್ ಸೋಫಾ. ವುಡನ್ ಸೋಫಾ ಅಂದ್ರೆ ಇದೇನು ಗೊತ್ತಾ ಸರ್, ನೀಲಂಬರ್ ಟೀಕ್ ಅಂತಾರೆ, ಅಂದ್ರೆ ಪ್ಯೂರ್ ಟೀಕ್. ಇದರಲ್ಲಿ ಒಂದೇ 1% ಯಾವುದು ಮಿಕ್ಸ್ ಆಗಿಲ್ಲ ಸರ್. ವುಡ್ ಇದು ಆಕಾಶ ಇಲ್ಲ ಇಲ್ಲ ಇಲ್ಲ, ಆ ಥರ ಇಲ್ಲ, 1% ವುಡ್ ಮಿಕ್ಸ್ ಆಗಿಲ್ಲ. ಎರಡನೇದಾಗಿ ಏನು ಗೊತ್ತಾ ಸರ್, ಕುಷನ್ ಇವಾಗ ನಾರ್ಮಲ್ ಆಗಿ ಇಲ್ಲಿಗೆ ಬರೋದು ವುಡನ್ ಸೋಫಾ, ಇಲ್ಲಿಗೆ ಬರುತ್ತೆ. ನಮ್ಮದು ನೋಡಿ ಕುಷನ್ ಹೈಟ್ ಪ್ಲಸ್ ಬೆಂಡ್ ಆಗಿದೆ. ಕುಷನ್ ಈ ಕಡೆ ತೋರಿಸಿ ಸರ್, ಇಲ್ಲಿ ನೋಡಿ ಕುಷನ್ ಬೆಂಡ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಕಂಫರ್ಟ್ಗಾಗಿ ಸರ್. ನೀವು ಯಾವ ಥರ ಕುತ್ಕೊಂತೀರ, ಬ್ಯಾಕ್ ಪೈನ್ ಬರಬಾರ್ದು. 1 ಅವರ್ ಕುತ್ಕೊಂಡವ್ರು 2 ಅವರ್ ಕುತ್ಕೊಬೇಕು, 2 ಅವರ್ ಕುತ್ಕೊಂಡವ್ರು 4 ಅವರ್ ಕುತ್ಕೊಬೇಕು, ಆ ಥರ ಸರ್. ನಾನು ಕಸ್ಟಮರ್ಗೆ ಹೇಳ್ತೀನಿ ಸರ್, ನಮ್ಮದು ಮೇಯ್ನ್ ರೀಸನ್ನೇ ಅದು ಸರ್. ಏನು ಗೊತ್ತಾ, ಕಸ್ಟಮರ್ ಏನಾದರೂ ಒಂದು 2 ವರ್ಷ ಈ ಸೋಫಾನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ 4 ವರ್ಷ ಬರ್ತದೆ. ಅವ್ರು ಏನಾದರೂ 4 ವರ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ 8 ವರ್ಷ ಬರ್ತದೆ. ಗ್ಯಾರಂಟಿ ಹೇಳ್ತಾ ಇದ್ದೀನಿ ಸರ್. ಆ ಥರ ಐಟಮೇ ಹಾಕೋದು ಅಂದರೆ ಕಸ್ಟಮರ್ ಭಯ ಬೀಳ್ತಾರೆ. ಏನು ಗೊತ್ತಾಗಲ್ಲ, ಹತ್ರ ತಗೊಂಬಿಟ್ಟು ಇದೇನ್ರಿ ಸೋಫಾ ಒಳಗಡೆಗೆ ಹೋಗ್ಬಿಡ್ತದೆ, ಬ್ರೇಕ್ ಆಗ್ಬಿಡ್ತದೆ, ಸಿಂಕ್ ಆಗ್ಬಿಡ್ತದೆ, ಏನಕ್ಕಾಗ್ತದೆ ಸರ್? ಒರಿಜಿನಲ್ ಐಟಮ್, ಒರಿಜಿನಲ್ ಕುಷನ್, ಒಂದೇ ಒಂದು ಜಾಯಿಂಟ್ ಹಾಕಲ್ಲ ಸರ್ ನಾವು. ಒಂದೇ ಒಂದು ಜಾಯಿಂಟ್ ಕುಷನ್ನು ತುಕಡ ಪೀಸ್ಗಳಾಗ್ಬಿಡೋದು, ಜಾಯಿಂಟ್ ಪೀಸ್ಗಳಾಗೋ ಥರ ಮಾಡೋದೇ ಇಲ್ಲ ಸರ್. ಅದೇ ಹೇಳೋದು ಅಲ್ವಾ, ಒರಿಜಿನಲ್ ಅಂದರೆ ಒರಿಜಿನಲ್ ಐಟಮ್ ಸರ್. ಒರಿಜಿನಲ್ ಐಟಮ್ ಹಾಕಿದರೆ ಯಾವುದೇ ಕಸ್ಟಮರ್ಗೂ ಸರ್ ಭಯ ಬೀಳೋಂಥ ಅವಶ್ಯಕತೆಯೇ ಇಲ್ಲ, ಏನು ಪ್ರಾಬ್ಲಮ್ ಬರಲ್ಲ ಸರ್. ಯಾರಾದರೂ ಅಂಗಡಿಗಳವ್ರು ನೋಡ್ತಾರೆ, ಅಂಗಡಿಗಳವ್ರು ನಾನು ಸುಮಾರು ಸರ್ ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ ಸರ್, ನಿಮ್ಗೆ ವರ್ಕೌಟ್ ಆಗಲಿಲ್ಲ 2000 ಎಕ್ಸ್ಟ್ರಾ ಕೇಳಿ ತಗೊಂಬಿಡಿ, ಬಟ್ ಮೋಸ ಮಾಡೋದು ಬೇಡ. ಕಸ್ಟಮರ್ ಯಾಕೆ ಅವ್ರವ್ರದ್ದೇ ಆಸೆನಲ್ಲಿ ಸರ್, ಅವ್ರು ಕೂಡ ಹಾಕೇನೇನೋ ಚೀಟಿಗಳು ಹಾಕ್ಯಂದು ಇನ್ನೊಂದು ಮತ್ತೊಂದು ಅವ್ರದ್ದೇ ಕಷ್ಟದಲ್ಲಿ ಯಾರೇ ಆಗಿರ್ಬೋದು ಸರ್, ರೈತರಾಗಿರ್ಬೋದು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಹೌದಾ ಇಲ್ಲ, ಅವ್ರದ್ದೇ ಆದಂಥ ಕಷ್ಟ ಎಲ್ರಿಗೂ ಇರ್ತದೆ, ಹೌದಾ ಇಲ್ವಾ? ತುಂಬ ಕಷ್ಟಪಟ್ಟು ದುಡ್ಡನ್ನು ಕೂಡ ಹಾಕ್ಯಂದು ಅವ್ರ ಆಸೆ ಪಟ್ಟು ಬಂತ ಅಂತಾರೆ. ಅವ್ರಿಗೆ ಮೋಸ ಮಾಡೋದು ಬೇಡ. ವರ್ಕೌಟ್ ಆಗಲಿಲ್ಲ 1000 ಕೇಳಿ ತಗೋಣ, ಬಟ್ ಒರಿಜಿನಲ್ ಐಟಮ್ ಕೊಡೋಣ, ಒರಿಜಿನಲ್ ಕೊಡೋಣ. ಒಂದು ಒಳ್ಳೆ ಮಾತು ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಕ್ವಾಲಿಟಿ ಫರ್ನಿಚರ್ ಬೇಕಾದಲ್ಲಿ ಸರ್ ಹತ್ರ ಬರ್ಬೋದು. ಸರ್ ಇಲ್ಲಿ EMI ಆಪ್ಷನ್ಸ್ ಏನಾದರೂ ಇದೆಯಾ? ಹೌದು ಸರ್, EMI ಆಪ್ಷನ್ ಇದೆ. ಅಂದರೆ ಅವ್ರಿಗೆ ಯಾವ ಥರ ಬೇಕಾದ್ರೂ ಬರೀ ಜಸ್ಟ್ ₹1 ತಗೊಂಬಂದ್ರೆ ಸಾಕು, ನೋ ಕಾಸ್ಟ್ EMI. ಅಂದರೆ ಇಂಟ್ರೆಸ್ಟ್ ಇರಲ್ಲ, ₹1 ತೊಗೊಂಬಂದ್ರೆ ಸಾಕು, ಇಂಟ್ರೆಸ್ಟು ಇರಲ್ಲ ಅವ್ರಿಗೆ, ಡೌನ್ ಪೇಮೆಂಟ್ ಇರಲ್ಲ, ಹಂಗೆ ಮಾಡಿಕೊಡ್ತೀವಿ. ಪ್ಲಸ್ ಇನ್ನೊಂದು ಏನು ಸರ್, ಇಡೀ ಬೆಂಗಳೂರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇದೆ ನಮ್ದು. ಇಡೀ ಬೆಂಗಳೂರಿಗೆ ಎಲ್ಲಾದರೂ ಆಗಿರ್ಬೋದು,
ಒಂದು ಐಟಮು 2 ಐಟಮ್ ಅಂತ ನಾವು ಲೆಕ್ಕ ಮಾಡಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕೆಲವರಾದರೆ ಇವಾಗ ನಮ್ದು 50,000 ರೀಚ್ ಆದರೆ ಓದ್ತದೆ, 80,000 ರೀಚ್ ಆದರೆ ನಾವು ಡೆಲಿವರಿ ಕೊಡ್ತೀವಿ. ಬಟ್ ನಾವು ಆ ಥರ ಇಲ್ಲ. ಯಾಕಂದರೆ ನಮ್ಮದು ಬಿಸ್ನೆಸ್ ಸ್ವಲ್ಪ ಚೆನ್ನಾಗಿದೆ, ದೇವರ ಆಶೀರ್ವಾದ, ಬಿಸ್ನೆಸ್ ಚೆನ್ನಾಗಿದೆ. ಡೈಲಿ ನಮ್ಮ ಡೆಲಿವರಿ ಇದ್ದೇ ಇರ್ತಾವೆ. ಒಂದು ದಿವಸ ಒಂದು ರೂಟು, ಇನ್ನೊಂದು ದಿವಸ ಇನ್ನೊಂದು ರೂಟು. ಕ್ಲಬ್ ಮಾಡಾದರೂ ನಾವು ಐಟಮ್ ಕಳಿಸ್ತೀವಿ. ಅರ್ಥ ಮಾಡ್ಕೊಂಡ್ರೆ 4 ಕಸ್ಟಮರ್ದು 3 ಕಸ್ಟಮರ್ದು ಒಂದೆಲ್ಲ ಕ್ಲಬ್ ಮಾಡಿಬಿಟ್ಟು ನಾವು ಐಟಮ್ ಕಳಿಸ್ತೇವೆ. ಅದರಿಂದ ನಮ್ಗೆ ವರ್ಕೌಟ್ ಆಗ್ತದೆ. ಇಡೀ ಬೆಂಗಳೂರಿಗೆ ಪ್ರೀ ಡೆಲಿವರಿ ಮಾಡ್ಕೊಡ್ತೀರಾ? ಖಂಡಿತ. ಬೆಂಗಳೂರು ತುಂಬ ಬೆಳೆದಿದೆ ಸರ್, ಹೊಸೂರು ಕಡೆ ಹೋಗಿದೆ. ಹೌದು ಸರ್, ಇಡೀ ಎಲ್ಲನೇ ಆಗಲಿ ಇಡೀ ಬೆಂಗಳೂರು, ನಾನೇ ಹೇಳ್ತಾ ಖಂಡಿತ ಇಡೀ ಬೆಂಗಳೂರಿಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್. ಒಂದು 2-3 ಕಿಲೋಮೀಟರ್ ಇನ್ನೂ ಆಚೆ ನಾನು ತಲೆನೇ ಕೆಡಿಸ್ಕೊಳಲ್ಲ, ನಾನು ಮಾಡಿಸ್ಕೊಡ್ತೀರಾ ಅಂತ ಹೇಳ್ಬೋದು. ಫೈನಲ್ ಆಗಿ ಅಡ್ರೆಸ್ ಹೇಳಿ ಸರ್, ಯಾರಾದರೂ ಬರಬೇಕು ಅಂತಂದರೆ ಎಲ್ಲಿಗೆ ಬರ್ಬೋದು? ನಿಮ್ಮ ಬ್ರಾಂಚಸ್ಗಳು ಎಲ್ಲೆಲ್ಲಿದೆ ಸ್ವಲ್ಪ ಹೇಳಿ ಸರ್ ನಮಗೆ. ಸರ್, ಔಟರ್ ರಿಂಗ್ ರೋಡ್ ಬಾನಸವಾಡಿ ಮೇಯ್ನ್ ಬ್ರ್ಯಾಂಚ್ ಇರೋದು ನಮ್ದು ಇಲ್ಲೇ. ಅಂದರೆ ಪಕ್ಕನೇ ಇಲ್ಲೇ 3 ಬ್ರ್ಯಾಂಚ್ ಇದೆ. ಓಕೆನಾ, 3 ಅಂಗಡಿ ಬೇರೆ ಬೇರೆ. ಇದಾದಮೇಲೆ ಆಪೋಸಿಟ್ ಆ ಕಡೆ ರಾಮೂರ್ತಿನಗರ ಸಿಗ್ನಲ್ ಇದೆಯಲ್ಲ, ಅಲ್ಲೊಂದಿದೆ ಗ್ರ್ಯಾಂಡ್ವುಡ್ ಫರ್ನಿಚರ್ ಅಂತ. ಮತ್ತು ಆದಮೇಲೆ ಬೆಳ್ಳಂಡೂರು ಸಜ್ಜಾಪುರ ರೋಡು ದೊಂಬಸಂದ್ರ ಅಲ್ಲೊಂದು ಬ್ರಾಂಚ್ ಇದೆ. ಅಂದರೆ ದೊಡ್ಡ ಬ್ರಾಂಚ್ಗಳು ಸರ್, ನಮ್ದು ಯಾವುದು ಚಿಕ್ಕ ಬ್ರಾಂಚ್ ಅಂತಿಲ್ಲ. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 10,000 ಸ್ಕ್ವೇರ್ ಫೀಟಲ್ಲಿರೋ ಅಂಗಡಿಗಳೇ ಎಲ್ಲ ದೊಡ್ಡ ಬ್ರಾಂಚ್ಗಳಿರೋದ್ರಿಂದ ಕಲೆಕ್ಷನ್ಸ್ ಜಾಸ್ತಿ ಇದೆ. ಎಲ್ಲಿ ಬೇಕಾದರೂ ಬರ್ಬೋದು ಸರ್. ಅವ್ರಿಗೆ ಇಲ್ಲಿ ಇಷ್ಟ ಆಗಲಿಲ್ಲ ಅಲ್ಲಿ ಇಷ್ಟ ಆಗಲಿಲ್ಲ ಇನ್ನೊಂದಾಗ ಅವ್ರಿಗೆ ಎಲ್ಲಿ ಬೇಕೋ ಅವರೇ ಬಂದು, ನಾನು ಅದಕ್ಕೆ ಹೇಳೋದು ಕಸ್ಟಮರ್ಗೆ, ದಯವಿಟ್ಟು ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ನೀವು ಒಂದು 5 ವರ್ಷ ಸೋಫಾ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ 10 ವರ್ಷ ಬರೋ ಥರ ಮಾಡ್ಕೊಡ್ತೀನಿ ಸರ್. ನೀವು 2 ವರ್ಷ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ 5 ವರ್ಷ ಬರೋ ಥರ ಮಾಡ್ಕೊಡ್ತೀನಿ. ಅಷ್ಟು ಗ್ಯಾರಂಟಿ ನನಗಿದೆ. ಯಾಕಂದರೆ ಲೋಕಲ್ ಐಟಮ್ ಹಾಕಲ್ಲ, ಜಾಯಿಂಟ್ ವುಡ್ಡು, ಜಾಯಿಂಟ್ ಕುಷನ್ಗಳು ಹಾಕಲ್ಲ, ಹುಳ ಪೌಡ್ರ್ ಬರೋ ಥರ ವುಡ್ ಅಂತೂ ನಾನು ಯೂಸ್ ಮಾಡೋದೇ ಇಲ್ಲ ಸರ್. ಅದೇನು ವುಡ್ ಬೇಕಾರಾಗಿರ್ಬೋದು, ಸುಮಾರು ವುಡ್ಡಲ್ಲಿ ಹುಳ ಪೌಡ್ರ್ ಬರ್ತದೆ ನನಗೆ ಗೊತ್ತಿದೆ. ಯಾಕೆ ಯೂಸ್ ಮಾಡಬೇಕು ಸರ್? ಇವಾಗ ಹಾಕೋದು ನೀನು 1,000-2,000 ಎಕ್ಸ್ಟ್ರಾ ಹಾಕ್ಬಿಟ್ಟು ಒಂದೇ ಸರಿ ಲೈಫ್ ಕೊಡೋಣ. ಅವು ಇವಾಗ ಪ್ರಾಬ್ಲಮ್ ಆಗಿ ಮತ್ತೆ ಅದನ್ನ ತಗೊಂಬಂದು ಅದನ್ನ ರೆಡಿ ಮಾಡಿ ಅವೆಲ್ಲ ಬೇಡ ಅಂತ. ನಾನು ಅವತ್ತಿನಿಂದ ಬೆಳೆದಿರೋದು ಹಂಗೆ, ಇವತ್ತು ಹಂಗೆ ಸರ್. ನನ್ನ ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಆಸೆ ಇದೆ. ಕಸ್ಟಮರ್ದು ಒಳ್ಳೆ ಫೀಡ್ಬ್ಯಾಕ್ ಇದೆ ನನಗೆ, ಅಷ್ಟು ಸಾಕು ಸರ್. ನಾನು ಕಸ್ಟಮರ್ಗೆ ದುಡ್ಡು ಕೊಟ್ಟು ಫೀಡ್ಬ್ಯಾಕ್ ಹಾಕ್ಸೋನಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಯಾವತ್ತೂ ದುಡ್ಡು ಕೊಟ್ಟು ಇಲ್ಲ ಹೇಳಿ ಫೀಡ್ಬ್ಯಾಕ್ ಸಾಕ. ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಷ್ಟೇ ನಾನು ಹೇಳೋದು. ನಿಮ್ಗೆ ಇಷ್ಟ ಆದರೆ ನಮ್ಮ ಸರ್ವಿಸು ಇಲ್ಲ ನಮ್ಮ ಐಟಮ್ ನಿಮ್ಗೆ ಇಷ್ಟ ಆದರೆ ಫೀಡ್ಬ್ಯಾಕ್ ಹಾಕಿ, ಇಲ್ಲಾಂದರೆ ಬೇಡ. ಅದಕ್ಕೆ ಸರ್, ನೀವೊಬ್ಬರು ಹಿಂದೂ ಆದರೂ ಕೂಡ ಈ ಫೀಲ್ಡಲ್ಲೇ ಬೆಳೆದಿರೋದು, ರೇರ್ಲಿ ಬೆಳೆದಿದ್ದೀರಾ. ನಿಮಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ನಮ್ಮ ಹಿಂದೂಗಳ ಕಡೆಯಿಂದ, ಕನ್ನಡಿಗರ ಕಡೆಯಿಂದ ಒಂದು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಯಾರೇ ನೋಡ್ತಾ ಇದ್ರು ಕೂಡ ದಯವಿಟ್ಟು ಕ್ವಾಲಿಟಿ ಫರ್ನಿಚರ್ ಬೇಕಂದ್ರೆ ಬನ್ನಿ ಸರ್ನ ಭೇಟಿಯಾಗಿ ಒಂದು ಒಳ್ಳೆ ಕ್ವಾಲಿಟಿ ಫರ್ನಿಚರನ್ನು ತಗೊಳ್ಳಿ. ಜೊತೆಲಿ ಫ್ರೀ ಡೆಲಿವರಿ ಆಫರ್ ಯಾವುದೂ ಇಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ನೋ ಆಫರ್. ದಸರಾ ಇರಲಿ, ದೀಪಾವಳಿ ಇರಲಿ, ಹೊಸ ವರ್ಷ ಇರಲಿ ಸರ್, 365 ಡೇಸ್ ನಾನು ಅದೇ ಹೇಳೋದು. 365 ಡೇಸ್ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಕೊಡ್ತಾ ಇದ್ದೀನಿ ಸರ್. ಇನ್ಯಾಕೆ ಆಫರ್ಗಳು ಅಂತ ಇದು ಮಾಡ್ತೀರಾ? ಫ್ಯಾಕ್ಟ್ರಿ ನಮ್ಮದೇ ಇರೋದ್ರಿಂದ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗಿಂದ ಫ್ಯಾಕ್ಟ್ರಿ ಪ್ರೈಸಲ್ಲೇ ಕೊಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಡ್ರೆ, ಅಂದರೆ ಫ್ಯಾಕ್ಟ್ರಿನಲ್ಲಿ ಮಾರಿದ್ರು ನನಗೆ 500,000 ಸಂಪಾದನೆ ಬೇಕೇ ಬೇಕು ಅಲ್ವಾ? ಇವಾಗ ಬೇರೆ ಅಂಗಡಿ ಕೊಟ್ಟರು ನಾನು 500,000 ಇಟ್ಕೊಂಡೇ ಮಾರೋದು. ಅರ್ಥ ಮಾಡ್ಕೊಂಡೆ. ಆ ಪ್ರೈಸಲ್ಲಿ ಕಸ್ಟಮರ್ಗೆ ಕೊಡ್ತಾ ಇದ್ದೀನಿ, ಫ್ರೀ ಡೆಲಿವರಿ ಕೊಡ್ತಾ ಇದ್ದೀನಿ ವಿತ್ ಕ್ವಾಲಿಟಿ ಐಟಮ್ ಅಲ್ವಾ? ಅದರೊಳಗೆ ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇದ್ದೀರಲ್ಲ ಸರ್. ಖಂಡಿತ ಸರ್, ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಫರ್ನಿಚರ್ನ ಒಂದು ಒಳ್ಳೆ ಬೆಲೆಯಲ್ಲಿ ತಂತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.